Hello, check. Hello, 1, 2, 3. Hello, mic testing. Hello, hello, mic testing. Hello, 1, 2, 3. Hello, ಹಲೋ hello, hello. ಬೆಳಗಾಗಿ ನಾನೆದ್ದು Hello, ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳೆ hello, check. Hello, ಎಳ್ಳು ಜೀರಿಗೆ hello, ಬೆಳೆಯೋಳ ಭೂತಾಯಿ hello, check. ಎದ್ದೊಂದು ಗಳಿಗೆ ನೆನೆದವನೇ ಎನ್ನುವ ಜನಪದರ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಬಂಧುಗಳೇ, ಮೊದಲಿನ ಹಾಡಿಗೆ ಯಾರ್ಯಾರ ನೆನೆಯಲಿ ಗೌರಿಯ ಮಗ ಗಣಪನ ಗೌರಿಯ ಮಗ ಗಣಪನ ನೆನೆದಾರ ಬರವಲ್ಲ ಹಾಡ ಬರ್ತಾವ ಅಂತಕ್ಕಂಥ ಮಾತನ್ನು ಹೇಳ್ತಾ ಮೊದಲಿನ ಹಾಡಿಗೆ ಯಾರ್ಯಾರ ನೆನೆಯಲಿ ಶರಣರನ್ನ, ಸಾಧುಗಳನ್ನ, ಸತ್ಪುರುಷರನ್ನ, ಈ ನಾಡಿನ ಬಹುದೊಡ್ಡ ಪ್ರಾಜ್ಞರನ್ನ ನೆನಪಿಸಿಕೊಳ್ತಾ ತಾಯಿಯಲ್ಲಿ ಪ್ರಣಾಮವನ್ನು ಸಲ್ಲಿಸಿ ಪೂಜ್ಯರ ಆಶೀರ್ವಾದವನ್ನ ಪಡೆದುಕೊಂಡು ನನ್ನ ಒಂದು ಹಾಡನ್ನು ಆರಂಭ ಮಾಡುತ್ತೀನಿ ಬಂಧುಗಳೇ. ಪೂಜ್ಯರ ಆಶೀರ್ವಾದವನ್ನ ಬೇಡ್ತಾ ನನ್ನೊಟ್ಟಿಗೆ ಕಲಾವಿದರು ಜೊತೆಯಾಗ್ತಾರೆ. ಕೇಳೋಣ. ಒಕ್ಕಲಿಗ ಒಕ್ಕಿದರೆ ಉಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ, ಬಿಕ್ಕುವುದು ಜಗವೆಲ್ಲ. ಅನ್ನ ಕೊಡುವ ರೈತನೇ ನಮಗೆ ಭಾಗ್ಯ ವಿಧಾತ, ಆತನೇ ನಮ್ಮ ಬದುಕಿಗೆ ಬಂಗಾರದಾತ ಅಂತ ಹೇಳ್ತಾ ಒಕ್ಕಲಿಗರು ಕಟ್ಟಿ ಹಾಡುವ ಒಂದು ರೈತ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಬೆಳಗಿನ ಬೆಳ್ಳಿ ಚುಕ್ಕಿ ಮೂಡಿತು, ಬೆಳಗಾಯಿತು ಎಳಗೆನ್ನುವ ರೈತರ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. Hello. ಬೆಳಗಿನ ಬೆಳ್ಳೆಯ ಚುಕ್ಕೆ ಮೂಡಿತು, ಬೆಳಗಾಯಿತು ಏಳ, ಬಸವನ ಹುಡುಕೊಂಡು ಹೊಲಕ್ಕ ಹೋಗೋಣ, ಬುದ್ಧಿಯ ನೀ ಮಾಡ, ಬುದ್ಧಿಯ ನೀ ಮಾಡ, ಬುದ್ಧಿಯ ನೀರು ತರುವೆನು ಎಲ್ಲ, ಬಂಡಿಯ ನೀ ಹೂಡ, ಮುತ್ತಿನಂತ ಹೆಂಡತೀರಲು, ಮುತ್ತಿನಂತ ಗಂಡನ ಇರಲು, ನಾವಿಬ್ಬರು ಜೋಡ, ನಾವಿಬ್ಬರು ಜೋಡ, ನಾವಿಬ್ಬರು ಜೋಡ. ಹೌದು. ಬೆಳಗಿನ ಬೆಳ್ಳೆಯ ಚುಕ್ಕೆ ಮೂಡಿತು, ಬೆಳಗಾಯಿತು ಏಳ, ಬೆಳಗಿನ ಬೆಳ್ಳೆಯ ಚುಕ್ಕೆ ಮೂಡಿತು, ಬೆಳಗಾಯಿತು ಏಳ, ಬಸವನ ಹುಡುಕೊಂಡು ಹೊಲಕ್ಕ ಹೋಗೋಣ, ಮುಕ್ತಿಯ ನೀ ಮಾಡ, ಬಸವನ ಹುಡುಕೊಂಡು ಹೊಲಕ್ಕ ಹೋಗೋಣ, ಮುಕ್ತಿಯ ನೀ ಮಾಡ, ಬುದ್ಧಿಯ ನೀ ಮಾಡ, ಬುದ್ಧಿಯ ನೀ ಮಾಡ.
ಬಾಂಧವ್ಯದ ಬುದ್ಧಿ ಅಂತ ಹೇಳ್ತಾ ಬಂಧುಗಳೇ, ಶ್ರೀಮಠಗಳು ಈ ಜಾನಪದ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದಾವೆ ಅಂತಕ್ಕಂಥ ಬಹಳ ನೆನಕಿಗಳನ್ನ ನೆನಪಿಸಿಕೊಡ್ತಾ, ಬಹುಶಃ ಇಂಥ ವಿಶಿಷ್ಟವಾದ ಪರಂಪರೆಗೆ ಸಾಕ್ಷಿಯಾಗಿದ್ದು ನಮ್ಮ ಜಾನಪದ ಎನ್ನುವುದನ್ನ ನೆನಪಿಸಿಕೊಳ್ತಾ ಬಂಧುಗಳೇ, ಬಹಳಷ್ಟು ಜನ ತಾಯಂದಿರು ಬಂದಿದ್ದೀರಿ. ನಿಮಗೋಸ್ಕರ ನಾನೊಂದು ಬೀಸೋ ಕಲ್ಲಿನ ಪದವನ್ನ ನಾವೆಲ್ಲ ಒಡಗೂಡಿ ಹಾಡ್ತೀವಿ. ಅವರ ಹಿಂದ್ಗಡೆ ನಿಂತ್ಕೊಂಡ್ರಿ, ಬಂದು ಕೂತ್ಕೊಂಡ್ರಿ, ಮುಂದೆ ಬಹಳಷ್ಟು ಜಾಗ ಇದೆ, ಅಥವಾ ಕುರ್ಚಿಗಳನ್ನ ವ್ಯವಸ್ಥೆ ಮಾಡಿ ಸರ್, ಅವ್ರು ಕೂತ್ಕೊಳ್ತಾರೆ ಅಂತ ಹೇಳ್ತಾ ತಾವು ಮುಂದೆ ಬಂದು ಕೂತ್ಕೊಳ್ರಿ ಅಂತ ಒಂದು ವಿನಮ್ರವಾದ ವಿನಂತಿಯನ್ನ ನಿಮ್ಮೊಟ್ಟಿಗೆ ಮಾಡ್ತಾ, ಜಾತ್ರಾ ಸಮಿತಿಯ ಪ್ರಮುಖರು, ಯುವಕ ಮಿತ್ರರು ಬಹಳ ಅಭಿಮಾನವನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೈನಳ್ಳಿ ಪೂಜ್ಯರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರಾಗಿರುವ ರಾಮಚಂದ್ರಪ್ಪ ಕೊಂಡಪಾಟ್ ಅವರು ಬಂದಿದ್ದಾರೆ. ಕಲಾ ತಂಡಕ್ಕೆ ಪರವಾಗಿ ಅವರಿಗೆ ಪ್ರೀತಿಯ ವಂದನೆ ಸಲ್ಲಿಸ್ತಾ ಹೇಳೋಣ ಬಂಧುಗಳೇ, ನಾವೊಂದು ಬೀಸೋ ಕಲ್ಲಿನ ಹಾಡು. ಕುಟ್ಟೋದು ಖುಷಿ ಬಾಳ, ಬೀಸೋದು ಬಿಗಿ ಬಾಳ, ಯವ ರೊಟ್ಟಿ ತಟ್ಟೋದು ಜನ ಬಾಳವ, ಹಾಗಾಗಿ ಗರಿಗಳ್ಯಾಕ ಬಾಗಿ ನಿಂತಾವಂತ ಹಾಡ್ತಾ ಬೆಳೆದವ್ರು ನಾವೆಲ್ಲ. ಹಾಗಾಗಿ ಬಹುಶಃ ನಾವು ಕಲ್ತುಕೊಂಡು ಕಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಅಂತ ಹಾಡ್ತಾ ಇದ್ರ ಎಷ್ಟು ಸಂಭ್ರಮ. ಬೀಸುವಾಗ ಬಹಳ ಚಂದ ಹೇಳ್ತಾ ಇದ್ರು ನಮ್ಮ ಜನಪದರು. ಕಲ್ಲು ಕೊಟ್ಟ ಬಳಿಗೆ ಎಲ್ಲಾ ಭಾಗ್ಯ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ಮುಡಿತಕ್ಕಂತ ಸೊಸೆ ಬರಲಿ ಅಂತ ಹಾರೈಸಿ ಹಾಡ್ತಿದ್ರು ತಾಯಂದಿರು. ಬರೇ ಕಲ್ಲು ಕೊಟ್ಟ ತಾಯಿಗೆ ಎಲ್ಲಾ ಭಾಗ್ಯ ಬರಲಿ ಅಂತ ಹಾರೈಸಿ ಹಾಡುವ ಈ ಭಾವ ಇದೆಯಲ್ಲ, ಈ ಧನ್ಯತ ಭಾವ, ಅದು ನಮ್ಮ ಜನಪದರನ್ನು ಬಿಟ್ಟರೆ ಬೇರೆ ಯಾರಿಗೆ ಬರಲ್ಲ ಅಂತ ಬಂದಿದೆ. ಬಂಗಾರ ಕೊಟ್ಟಿಲ್ಲ, ಬೆಳ್ಳಿ ಕೊಟ್ಟಿಲ್ಲ, ವಜ್ರ ಕೊಟ್ಟಿಲ್ಲ, ವೈಡೂರ್ಯ ಕೊಟ್ಟಿಲ್ಲ, ಬೀಸಾಕ ಕಲ್ಲು ಕೊಟ್ಟಾಳ. ಕಲ್ಲು ಕೊಟ್ಟ ತಾಯಿಗೆ ಎಲ್ಲಾ ಭಾಗ್ಯ ಬರಲಿ ಅಂತ ಹಾರೈಸಿ ಹಾಡುವ ತಾಯಿ ಹೇಳ್ತಾಳ. ಹಾಡ್ತಾ ಹಾಡ್ತಾ ತಂದೆ ತಾಯಿ ನೆನಿತಾಳ. ಕೇಳೋಣ ಬಂಧುಗಳೇ ಈ ಬೀಸೋ ಕಲ್ಲಿನ ಪದ.
ಸಾಕುವಂತ ತಾಯಿ ತಂದೆಯನ್ನು ನೆನೆಯೋಣ ಅಂತಕ್ಕಂತ ಬಹಳ ಅದ್ಭುತವಾದ ಹೇಳ್ತಾಳೆ. ಬಂಧುಗಳೇ, ಎಲ್ಲಾದರಿಲ್ಲವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಜಿಗಿಯಲಿ, ನನ್ನ ಮಗ ಜಯವಂತನಾಗಿ ಬರಲಿ ಅಂತಕ್ಕಂತ ಒಂದು ಕಳಕಳಿ, ಒಂದು ಬಯಕೆ ನಮ್ಮ ಜನಪದದ ಬಂಧುಗಳು. ಹಾಗಾಗಿ ಇವತ್ತ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಅವ್ವ ಹೇಳ್ತಾಳೆ ಮಕ್ಕಳನ್ನು ಬೆಳೆಸಬೇಕಾದ್ರೆ ತಾಯಿ ಹೇಳ್ತಾಳೆ, ಹೇಗೆ ಹೇಳ್ತಾಳೆ ಅಂತಂದ್ರೆ, ಆಕೆಗೆ ಒಂದು ಕನಸಿದೆ. ನನ್ನ ಮಗ, ನನ್ನ ಮಕ್ಕಳು, ನನ್ನ ಮಗಳು ಈ ಸಮಾಜ ಗೌರವಿಸುವ ರೀತಿಯಲ್ಲಿ ಬೆಳಿಬೇಕು, 4 ಮಂದಿ ಬಾಯಾಗ ಬರಬೇಕು. ಆಕಿ ನನ್ನ ಮಗಳು 4 ಮಂದಿ ಬಾಯಾಗ ಬರಬೇಕು, ನನ್ನ ಮಗ 4 ಮಂದಿ ಒಳ್ಳೆಯವರು ಅಂತಕ್ಕಂತ ಮಾತಾಡ್ಬೇಕು ಅನ್ನೋದು ತಂದೆ ತಾಯಿಯ ಕನಸು. ಅದಕ್ಕೆ ಹೇಳ್ತಾಳೆ, ಎಷ್ಟು ಚಂದ ಹೇಳ್ತಾಳೆ ತಾಯಿ ಅಂತಂದ್ರೆ, ಆಚಾರ ಕನಸಾಗು, ನೀತಿಗೆ ಪ್ರಭುವಾಗು, ಮಾತಿ ಒಳಗ ಚೂಡ ಮಣಿಯಾಗು ನನ್ನ ಕನ್ನ, ಜ್ಯೋತಿಯಾಗು ಜಗಕ್ಕೆಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ. ಜ್ಯೋತಿಯಾಗು ಜಗಕ್ಕೆಲ್ಲ ಎಂತ ಅದ್ಭುತ, ಜ್ಯೋತಿಯಾಗು ಜಗಕ್ಕೆಲ್ಲ. ಅದಕ್ಕೆ ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳತನ ಮಾಡಿದರೆ ಏನಕ್ಕಂದ ಸಲ್ಲಾದ ಮಾತು ಬರ್ತಾವ. ಮಂದಿ ಮಕ್ಕಳ ಒಳಗ, ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕಾ ನೋಡ್ರಿ, ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕಾ, ನಂದಿಯ ಶಿವನ ದಯದಿಂದ, ನಂದಿಯ ಶಿವನ, ನಂದಿಯ ಶಿವನ ದಯದಿಂದ ಹೋಗಾಗ 4 ಮಂದಿ ಬಾಯಾಗ ಬರಬೇಕ ಕಂದ, 4 ಮಂದಿ ಬಾಯಾಗ ಇರಬೇಕ. ಅದಕ್ಕೆ ತಾಯಿಯ ಆಸೆ, ತಂದೆಯ ಆಸೆ ಏನಿದೆಯಲ್ಲ, ಸಮಾಜ ಕೂಡ ಬಹಳ ದೊಡ್ಡ ಆಸೆಯನ್ನು ಪಡುತ್ತೆ. ನನ್ನ ಸಮಾಜದ ಸದಸ್ಯರು ಒಳ್ಳೆಯವರಾದ್ರೆ ಈ ಮನುಕುಲಕ್ಕೆ ಒಳಿತಾಗತ್ತೆ ಅಂತಕ್ಕಂಥ ಅಭಿಲಾಷೆ ಜನಪದರದ ಅಂತ ಹೇಳ್ತಾ ಬಂದ್ರೆ, ನಾವೊಂದು ಗೀತೆಯನ್ನ ಕೇಳೋಣ. ಅಲ್ಲಿಯ ಒಂದು ಮಧ್ಯದಲ್ಲಿ ನಮ್ಮ ಸಂಘಟಕರು, ನಮ್ಮ ಹಿರಿಯ ಅಣ್ಣ ನಮ್ಮ ಮಲ್ಲಿಕಾರ್ಜುನ ಎತ್ತಳ್ಳಿ ಅವರು ಒಂದು ಸಂದೇಶವನ್ನು ನೀಡುತ್ತಾರೆ. ಮಾತಾಡಿ ಕ್ಷಮೆಯರಲ್ಲಿ ಜಾತ್ರೆಗೆ ಅನೇಕ ಅತಿಥಿಗಳು ದೇವಿಯ ಸಾನ್ನಿಧ್ಯವನ್ನು ನೋಡೋದಕ್ಕೆ, ದೇವಿಯ ಮಹಿಮೆಯನ್ನು ನೋಡೋದಕ್ಕೆ ತಾವೇ ಹೊಡ್ಕೊಂಡು ಬರ್ತಾರೆ. ಅಂತ ಮಹನೀಯರಲ್ಲಿ ನಮ್ಮ ಬೆಟಗೇರಿ ಜಾತ್ರೆ ಅಥವಾ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಕ್ಕಾದ್ರೆ ನಾವು ಪಟ್ಟಿ ಎತ್ತಿರ್ತೀವಿ. ಪಟ್ಟಿ ಎತ್ತೋದು ನಮ್ಮಲ್ಲಿ ಒಂದು ಸಮಸ್ಯೆ ಅಂದ್ರೆ ಬೇಗ ಪಟ್ಟಿ ಹೇಳೋದು, ಪಟ್ಟಿ ಅಂದ್ರೆ ಸ್ವಲ್ಪ ಬರುತ್ತೆ. ಅಂತ ಸಂದರ್ಭದಲ್ಲಿ ಜಾತ್ರೆ ಹೆಂಗ್ ಮಾಡ್ಬೇಕಪ್ಪ ಅಂತ ನಮ್ಮ ಹಿರಿಯರು ಬಹಳ ತಲೆ ಕೆಡಿಸ್ಕೊಂಡಿರ್ತಾರೆ. ಆದ್ರೆ ಅವಾಗ ನಮಗೆ ಹೇಳ್ತಕ್ಕಂಥ ಒಂದೇ ಒಂದು ಹೆಸರು ಕೊಪ್ಪಳದ ಮಹಾಭಾರತ ಅಂಗಡಿ. ಕೊಪ್ಪಳದ ಮಹಾಭಾರತ ಅಂಗಡಿ ಬೆಟಗೇರಿ ದುರ್ಗಮ್ಮ ಅಂತ ಮೊದಲು ತಗೊಂಡು ಹೋಗಿ ಮಕ್ಕಳ ಯಾವಾಗ ಕೊಡ್ರಿ. ಇವತ್ತವರೆಗೂ ಸತ್ಯವಾಗಿ ಹೇಳ್ತೀವಿ, ಇವತ್ತವರೆಗೂ ಯಾವ ಆ ವರ್ಷದ ರೊಕ್ಕವನ್ನು ನಾವು ಕೊಟ್ಟೇ ಇಲ್ಲ. ನಮ್ಮ ಜಾತ್ರೆ ಇವತ್ತಿನವರೆಗೂ ಪಟ್ಟಿ ಕೊಡ್ತಾರೆ, ನಾಳೆವರೆಗೂ ಪಟ್ಟಿ ಕೊಡ್ತಾರೆ. ಆ ನಂತರ ನಾವು ಅವ್ರಿಗೆ ಪಟ್ಟಿನ ಬಿಲ್ ಅನ್ನ ಪೇಡ್ ಮಾಡ್ತೀವಿ. ಅಂತ ಒಂದು ಮಹಾಭಾರತದ ಅಂಗಡಿಗೆ, ನಮ್ಮ ಬೆಟಗೇರಿಗೆ ಈ ದುರ್ಗಾದೇವಿಯ ಆಶೀರ್ವಾದ ಅವರಿಗೆ ಅಷ್ಟೆಲ್ಲ ಬರ್ತದೆ. ಅವ್ರು ರಾಜಸ್ಥಾನದವರಾದ್ರು ಅವರು ದೇವಿ ಹೆಸರು ಹೇಳ್ಬಿಟ್ರೆ ಸಾಕು. ನಾವೆಲ್ಲ ನಿಮಗೆ ವ್ಯವಹಾರ ಮಾಡಬೇಡ್ರಿ, ನೀವು ಬರೀ ಪಟ್ಟಿ ಒಂದು ಕೊಟ್ಟು ಹೋಗ್ರಿ. ನೀವೇನ್ ಬರ್ಕೊಂಡು ಬಂದ್ರೆ ಸಾಮಗ್ರಿಗಳ ಹೆಸರನ್ನ ಬಂದು ಕೊಟ್ಟು ಹೋಗ್ರಿ, ನಾವು ನಿಮ್ಮ ಮನೆಗೆ ಕಳಿಸ್ತೀವಿ. ಮೊನ್ನೆ ಗವಿಸಿದ್ದೇಶ್ವರ ಜಾತ್ರೆ ಒಳಗೆ ನಾವು ರೌಡಿ ಮಾಡಿಸ್ಬೇಕಂತ ಮಾಡ್ಕೊಂಡಿದ್ವಿ. ನಾವೆಲ್ಲ ಹಲ್ಪೇನ್ ಸೀನಿಯನ್ನು ಮಾಡಿಸ್ಬೇಕಂತ ಆದಾಗ ಯಾವ ಪಟ್ಟಿನ ಸಂದರ್ಭದಲ್ಲಿ ಅವ್ರಿಗೆ ಒಂದು ತಾಕ್ಷ ಒಂದು 5 ನಿಮಿಷ ಫೋನ್ ಮಾಡಿದ್ವಿ, ಹಿಂಗಾಯ್ತಿ ಅಂತಂದೇಳಿ. ನೀವು ಒಂದು ಫೋನ್ ಮಾಡಿಬಿಟ್ರಿ, ನಾವು ಗಾಡಿ ಕಳಿಸ್ರಿ, ಮಟೀರಿಯಲ್ ಹಾಕಿ ಕಳ್ಸಿಲ್ಲ. ಕನಿಷ್ಠ 1 ತಾಸದೊಳಗೆ ನಮ್ಗೆ ಮಟೀರಿಯಲ್ ಬಂತು. ಹಾಗಾಗಿ ಮಹಾಭಾರತ ಅಂಗಡಿಯವರು ಬೆಟಗೇರಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಇಂತಹ ಮಹಾಭಾರತ ಅಂಗಡಿಯವರು ಸಹ ಇವತ್ತು ನಮ್ಮ ಜಾತ್ರೆಯನ್ನ ವೈಭವವನ್ನು ನೋಡೋದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರ ಮಾಲೀಕರಾದ ವಿಷ್ಣು ಅವರನ್ನ ಜೋರಾದ ಚಪ್ಪಾಳೆ ಮೂಲಕ ನಾವು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ವಿ. ಅದರೊಟ್ಟಿಗೆ ಅವರ ಸಹಚರ ಬಂದಿದ್ದಾರೆ, ಅವರು ಸಾಧನೆ ಮಾಡಿ ವೇದಿಕೆಗೆ ಬರಬೇಕು. ಅವರನ್ನ ನಮ್ಮ ಸೇವಾ ಸಮಿತಿ ಒಂದು ಸನ್ಮಾನ ಮಾಡುವ ಮೂಲಕ ಗೌರವವನ್ನು ಸೂಚಿಸಬೇಕಂತೇಳಿ ನಮ್ಮ ಸೇವಾ ಸಮಿತಿಯ ಪರವಾಗಿ ಸರ್ವರನ್ನ ಕೇಳ್ಕೊಳ್ತೇನೆ.
ಬೆಟಗೇರಿಯ ಜನ ನಂಬಿಕೆ ಉಳಿಸ್ಕೊಂಡಿರಿ ಅಂತ ಅವ್ರು ಹೇಳ್ತಾರೆ. ನಾವು ಉಳಿಸ್ಕೊಂಡಿಲ್ಲ, ಆ ದೇವಿ ನಮ್ಗೆ ಆ ಶಕ್ತಿ ಕೊಟ್ಟಳ, ಆ ದೇವಿ ನಮ್ಗೆ ಆ ಕೆಲಸವನ್ನ ಮಾಡಿಸ್ತಾ ಇದ್ದಾಳ ಅಂತ ಒಂದು ನಮ್ಮ ನಂಬಿಕೆಯನ್ನ ಯಾವಾಗಲೂ ನಾವು ಉಳಿಸ್ಕೊಂಡಿದ್ವಿ. ಆದ್ರೂ ನಮ್ಮ ಮೇಲೆ ಅಂತ ಅತೀವ ನಂಬಿಕೆಯನ್ನಿಟ್ಟು ಸದಾ ನಮ್ಮ ಗ್ರಾಮಕ್ಕೆ ಆಸರೆ ಆಗಿರ್ತಕ್ಕಂಥ ಮಹಾಭಾರತ ಕಿರಾಣೇಶ್ವರಿ ಅವರಿಗೆ ದೇವಿ ಇನ್ನೂ ಅವರ ಅಂಗಡಿ ಉತ್ತರಕ್ಕೆ ಬೆಳೆಯಲಿ, ಸಾಕಷ್ಟು ಲಾಭಗಳು ಗಳಿಸಲಿ, ಅವರ ಬಿಸ್ನೆಸ್ ನಲ್ಲಿ ಸಾಕಷ್ಟು ಯಶಸ್ವಿ ಕಾಣಲಿ, ಧನ ಕನಕಾದಿಗಳು ಸುಖ ಸಂಪತ್ತು ನೆಮ್ಮದಿ ದೊರಕಲಿ ಅಂತ ಹೇಳ್ತಾ ಆ ದೇವಿ ಸಂಪೂರ್ಣ ಸಿರಿ ಸಂಪತ್ತನ್ನ ನೀಡಲಿ ಅಂತ ಹೇಳಿ ಮತ್ತೊಮ್ಮೆ ದೇವಿಯನ್ನು ಬೇಡಿಕೊಳ್ತಾ ಇದ್ದೀನಿ. ಬೆಟಗೇರಿಯ ಈ ದುರ್ಗಾದೇವಿಯ ಜಾತ್ರೆಗೆ ಬಹಳ ವಿಶೇಷವಾದ ಸಹಕಾರವನ್ನು ಅವರಿಗೆ ಪ್ರೀತಿಯ ಚಪ್ಪಾಳೆ ಅವರನ್ನು ಅಭಿನಂದಿಸೋಣ. ನಮ್ಮ ಜಾತ್ರೆಯ ಯಶಸ್ಸಿನ ಅವರು ಕೂಡ ಪಾಲ್ಗೊಂಡರು. ಅವರಿಗೆ ತಾಯಿ ಜಗನ್ಮಾತೆ ದುರ್ಗಾದೇವಿ ಆರೋಗ್ಯ, ಆಯಸ್ಸು, ಸಿರಿ ಸಂಪತ್ತು, ಬದುಕನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬಂಧುಗಳೇ, ನಾವು ಕೇಳೋಣ ಗೀತೆಗಳನ್ನು. ಗಟ್ಟಿ ಮನಸ್ಸು ಕುಟುಂಬ ಹೇಳುವೆನು, ಕೆಟ್ಟೋರ ಸವಾಸ ಮಾಡಬಾರದು, ನಾವೆಲ್ಲ ಪಟ್ಟಿಂಗಾರ ಸವಾಸ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾತೊಂದ ಹೇಳುವೆನು, ಉಡಾಳನ್ನ ಕೆಟ್ಟವ್ರನ್ನ ಇಂಥ ಕಿಡಿಗೇಡಿಗೆ ಮುಂದಿನ ಮನೆ ಹತ್ರ ಕರಕೊಂಡು ಬರಬಾರದು. ನೀವು ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು. ಗಟ್ಟಿ ಮನಸ್ಸು ಮಾಡಿ ಹುಟ್ಟಂತ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು, ನೀವು ಪಟ್ಟಿಂಗಾರ ಸವಾಸ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾತೊಂದ ಹೇಳುವೆ, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾತೊಂದ ಹೇಳುವೆ, ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು. ಕಾಲೇಜಿಗೋಗುವ ಕಾಲೇಜ ಹುಡುಗರೆ, ಕಾಲೇಜಿಗೋಗುವ ಕಾಲೇಜ ಹುಡುಗರೆ, ಹುಡುಗರನ್ನ ಫಾಲೋ ಮಾಡಬಾರದು, ನೀವು ಹುಡುಗರನ್ನ ಫಾಲೋ ಮಾಡಬಾರದು, ನೀವು ಹುಡುಗರನ್ನ ಫಾಲೋ ಮಾಡಬಾರದು. ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ, ಮಾತೊಂದ ಹೇಳುವೆನು, ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ, ಮಾತೊಂದ ಹೇಳುವೆನು. ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು, ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು. ಗಟ್ಟಿ ಮನಸ್ಸು ಮಾಡಿ ಕೊಟ್ಟಂತ ಹೇಳುವೆ, ಪಟ್ಟಿಗಾರ ಸವಾಸ ಮಾಡಬಾರದು, ನೀವು ಪಟ್ಟಿಗಾರ ಸವಾಸ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾತೊಂದ ಹೇಳುವೆ, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾತೊಂದ ಹೇಳುವೆ, ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು.
ಹೇಳುವೆನು. ನೀವು ಮನೆಗೆ ಬಿಟ್ಟು ಎಂದಿಗೂ ಹೋಗಬಾರದು, ನೀವು ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು. 20 ವರ್ಷ ಸಾಕಿ ಸಲುವಿದ ಅಪ್ಪ ಅವನ್ ಬಿಟ್ಟು ಯಾರೋ 20 ನಿಮಿಷನಾಗ ನಮ್ಮ ಮನಸ್ಸು ಗೆಲ್ತಾರಂತ ತಂದೆ ತಾಯಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ನೀವು ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು, ನೀವು ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು. ಗಟ್ಟಿ ಮನಸ್ಸು ಮಾಡಿ ಕೊಟ್ಟಂತ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು, ನೀವು ಪಟ್ಟಿಂಗಾರ ಸವಾಸ ಮಾಡಬಾರದು. ಮಾಡಿದ್ರಾಗ ಮಾಡಿಕೊಳ್ಳಿ ಮಾತಂತ ಹೇಳುವೆನು, ಮಾಡಿದ್ರಾಗ ಮಾಡಿಕೊಳ್ಳಿ ಮಾತಂತ ಹೇಳುವೆನು. ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು. ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು, ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು ಪರಿಸರ ಉಳಿಸೋದು ಮರೆಯಬಾರದು, ನಾವು ಪರಿಸರ ಉಳಿಸೋದು ಮರೆಯಬಾರದು, ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಟ್ಟ ಹೆಣ್ಣು ಮಕ್ಕಳು ಹಾಳು ಮಾಡುವ, ಮನೆ ಮಟ್ಟ ಹೆಣ್ಣು ಮಕ್ಕಳು ಹಾಳು ಗೈಯುವ ಸಿಂಧಿ ಸರಾಯ ಕುಡಿಯಬಾರದು, ನಾವು ಸಿಂಧಿ ಸರಾಯ ಕುಡಿಯಬಾರದು, ನಾವು ಸಿಂಧಿ ಸರಾಯ ಕುಡಿಯಬಾರದು. ಹಠಮಾರಿ ಹೆಂಡತಿ ಅಂತ ತಿಳಿದು ನಾವು ಬಾಳ ದಿನ ತವ್ರ ಮನ್ಯಾಗ ಬಿಡಬಾರದು, ನೀವು ಬಾಳ ದಿನ ತವ್ರ ಮನೆ ಬಿಡಬಾರದು, ನಮ್ಮ ನಿಮ್ ಹೆಂಡ್ರನ್ನ ಬಾಳ ದಿನ ತವ್ರ ತವ್ರ ಮನೆ ಬಿಡಬಾರದು. ಬಿಟ್ಟರೆ ಯಾಕ ಬಿಟ್ಟುಕೊಳ್ಳಿ ಕೊಟ್ಟೊಂದ ಹೇಳುವೇನು, ಆಗಾಗ ಹೋಗಿ ಬರೋದು ಮರೆಯಬಾರದು, ನೀವು ಆಗಾಗ ಹೋಗಿ ಬರೋದು ಮರೆಯಬಾರದು, ನಿಮ್ ಹೆಂಡ್ರ ಮನೆಗೆ ಆಗಾಗ ಹೋಗಿ ಬರೋದು ಮರೆಯಬಾರದು. ಏ ಗಟ್ಟಿ ಮನಸ್ಸು ಮಾಡಿ ಕೊಟ್ಟಂತ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು, ನೀವು ಪಟ್ಟಿಂಗಾರ ಸವಾಸ ಮಾಡಬಾರದು. ಮಾಡಿದ್ರಾಗ ಮಾಡಿಕೊಳ್ಳಿ ಮಾತಂತ ಹೇಳುವೆನು, ಮಾಡಿದ್ರಾಗ ಮಾಡಿಕೊಳ್ಳಿ ಮಾತಂತ ಹೇಳುವೆನು. ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು, ನೀವು ಮನೆ ಹತ್ರ ಕರಕೊಂಡು ಬರಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಣ್ಣ ತಮ್ಮಂದಿರೆ ಎಂದಿಗೂ ಪಾಲಾಗಿ ಹೋಗಬಾರದು, ನಾವು ಎಂದಿಗೂ ಪ್ಯಾರಾಗಿ ಹೋಗಬಾರದು, ನಾವು ಎಂದಿಗೂ ಪ್ಯಾರಾಗಿ ಹೋಗಬಾರದು. ಹೋಗುದಾದ್ರೆ ಹೋಗಿರೆಣ್ಣ, ಹೋಗುದಾದ್ರೆ ಹೋಗಿರೆಣ್ಣ, ಹೋಗುದಾದ್ರೆ ಹೋಗಿರೆಣ್ಣ ಕೈ ಮುಗುದ ಬೇಡುವೆನು. ಅಪ್ಪಾವು ನನ್ನ ಪಾಲು ಮಾಡಬಾರದು, ಅಪ್ಪಾವ ನನ್ನ ಪಾಲು ಮಾಡಬಾರದು, ಅಪ್ಪಾವು ನನ್ನ ಪಾಲು ಮಾಡಬಾರದು. ಇದು ನಮ್ಮ ಜನಪದ, ಇದು ನಮ್ಮ ಜಾನಪದ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹುಶಃ ಪಂಚಮಿ ಹಬ್ಬ ಬಂತು ಅಂದ್ರೆ ನಮ್ಮ ತಾಯಂದ್ರು ಬಹಳ ಜನಪದ ಹಾಡ್ತಿದ್ರು. ಪಂಚಮಿ ಬಂತು ಸನಿಯಾಕ ನಮ್ಮಣ್ಣ ಬರ್ಲಿಲ್ಲ ಕರಿಲಾಕ, 2 ದಿನ ತಡ ಆತಂದ್ರ ಅವ್ರ್ಯಾಕೆ ಬರ್ತಾರ ಸಾವುಕಾರರು, ನಾವ್ಯಾಕೆ ಹೋಗೋಣ ಬಡವರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಎಷ್ಟಂದ್ರಿ ನಾಗರ ಪಂಚಮಿ ನಾಡಿಗೆ ತೊಟ್ಟದು, ನಾಗಪ್ಪ ಗಾಲ ಎರಿಯೋಣ, ನನ್ನ ಗೆಳತಿ ನಾಗರ ಹೆಡಿಯಂಗ ಆಡೋಣ ಅಂತ ಬಹಳ ಚಂದ ಹೇಳ್ತಿದ್ದು. ಎಷ್ಟ್ ಚಂದ. ಇನ್ನೊಂದು ಪದ ಇತ್ತು ಬಂಧುಗಳೇ, ಅಧಿದೇವತೆ ಚಾಮುಂಡಿ ತಾಯಿಯನ್ನ ನೆನಪಿಸಿಕೊಳ್ತಕ್ಕಂಥ ಒಂದು ಬಹಳ ಸುಂದರವಾದ ಮೂಲದಾಟಿಗೆ ನಮ್ಮ ಜನಪದ. ಎಷ್ಟ್ ಚಂದಿತ್ತು. ಆ ತಾಯಿಯನ್ನ, ಚಾಮುಂಡಿಯನ್ನ, ದುರ್ಗಾದೇವಿಯನ್ನ, ಶಕ್ತಿ ಮಾತೆಯನ್ನ ನಮ್ಮ ಜನರು ನೆನಪಿಸಿಕೊಳ್ತಾ ಇದ್ರು. ಆ ಬದುಕು, ಆ ಶೈಲಿ ಬಹಳ ಅದು ನಮ್ಮ ಜನಪದ. ಹಾಡ್ತಾ ಇದ್ರು ಅವರು. ಏನ್ ಹಾಡ್ತಾ ಇದ್ರು? ನಮ್ಮ ತಾಯಿ ದುರ್ಗಾದೇವಿ ಪೂಜೆಗೆಂದು ಬಾಳ್ಯ ಬಾಗಿದವೋ,
ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗಾಲಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ದುರ್ಗಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ನಮ್ಮ ತಾಯಿ ದುರ್ಗಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಪಿಲ್ಲಿಯ ಕಾಲವಳೆ ಬೆಣಗೇರಿ ಗ್ರಾಮದವಳೆ ಪಿಲ್ಲಿಯ ಕಾಲವಳೆ ಬೆಣಗೇರಿ ಗ್ರಾಮದವಳೆ ಪಿಲ್ಲಿಯ ಸರದ ಬೇಲಿ ಹೇಳಿ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ತಿಂಗಳ ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ದುರ್ಗಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಆಲಂಬಡಿದ ಅಲರುವಿ ಬರುವಾಗ ಆಲಂಬಡಿದ ಅಲರುವಿ ಬರುವಾಗ ಅಲಾಡಿ ಬರುವ ನಿನ್ನ ದೇವಿಗೆ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ದುರ್ಗಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಹಿಂಗ ತಾಯಿನ ನೆನಪಿಸ್ಕೊಳ್ತಿದ್ರು ಹಾಡ್ತಿದ್ರು ಆದ್ರ 4 ಹುಡುಗರು ಸೇರಿಕೊಂಡು ಬೇರೆ ಹಾಡು ಮಾಡಿಬಿಟ್ಟಿದ್ದಾರೆ 4 ಹುಡುಗರು ಸೇರಿಕೊಂಡ್ರು ಬೇರೆ ಪದ ಮಾಡಿದ್ರು ಇದನ್ನ ಹೇಳಿ ನಿಮ್ಗೆ ವಾಪಸ್ ಕೊಡ್ತೀನಿ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಈ ಜೀವ ಎಂದಾಕಿ ನನ್ನ ಚಿಂತ್ಯಾಗ ಉಳಿಲಿಲ್ಲ ಇಲ್ಕಲ್ಲ ಸೀರಿ ಉಟ್ಟ ಪೋರಿ ಮಾಡ್ಯಾಳು ನನ್ನ ಪ್ಯಾರಿ ತಾಳಿಯ ಕಟ್ಟಿಕೊಂಡು ತವರಿಗೆ ಬಂದು ಆಡ್ಯಾಳ ಜೋಕಾಲಿ ಇದು ನಮ್ಮ ಜನಪದ ಅಲ್ಲ ಯಾವ್ದು ನಮ್ಮ ಜನಪದ ಅಂತಂದ್ರೆ ಬಂಧುಗಳೇ ನಾವ್ ಯಾವಾಗಲೂ ಹೇಳ್ತೀವಿ ಕಾಲು ಕೆಟ್ಟೈತಿ ಅಂತ ಕಾಲು ಕೆಟ್ಟಿಲ್ಲ ನಮ್ಮ ಆಲೋಚನೆಗಳು ಕೆಟ್ಟಿದೆ ನಮ್ಮ ಮನಸ್ಸುಗಳು ಕೆಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಜವಾದ ಹಾಡುಗಳನ್ನ ನಿಮ್ಮೊಟ್ಟಿಗೆ ಹಾಡ್ತೀವಿ ನಮ್ಮ ತಾಯಂದಿರಲ್ಲಿ ಮತ್ತು ಬಂಧುಗಳಲ್ಲಿ ಒಂದು ವಿನಂತಿ ದಯಮಾಡಿ ಯಾರು ಅಡಿಗೆ ಮಾಡ್ಬೇಕು ಊಟ ಮಾಡ್ಬೇಕಂತಂದೇಳಿ ಅವಸರ ಮಾಡಬೇಡ್ರಿ ನಮ್ಮ ದುರ್ಗಾದೇವಿ ಸೇವಾ ಸಮಿತಿ ಒಂದ ಪ್ರಸಾದ ವ್ಯವಸ್ಥೆ ಇದೆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಆಲಿಸಿ ಯಾಕಂದ್ರೆ ಪರಿಪೂರ್ಣ ಮನೋರಂಜನೆಯನ್ನ ನಮ್ಮ ಜೀವನ ಸಭಾ ತಂಡ ಕಲಾ ತಂಡ ತಮಗೆ ಉಣಬಡಿಸಲಿದೆ ಅದಾದ ನಂತರ ಪ್ರಸಾದವನ್ನು ಸೇವಿಸಿ ಅಂತ ಹೇಳ್ತಾ ಜೀವನ ಸಭಾ ಅವರಿಗೆ ಧನ್ಯವಾದಗಳು ಸರ್ ಬಂಧುಗಳೇ ಯಾವ್ದು ನಮ್ಮ ಹಾಡು ತಾಯಂದ್ರ ಹಾಡ್ತು ಹಿಂದೆ ನಮ್ಮ ಜನಪದರು ಬಹಳ ಚಂದ ಪದ ಕಟ್ಟಿ ಹಾಡ್ತಿದ್ರು ಹೇಗ್ ಹಾಡ್ತಿದ್ರು ಅಂತಂದ್ರ ಹಂತಿ ಹೊಡಿವಾಗ ಅವ್ರ ಪದ ಕಟ್ಟಿ ಹಾಡ್ತಾ ಇದ್ರು ಕುದುರೆಗೆ ಕೂಡಿಲ್ಲ ಕ್ವಾಣಾಗ ಡರಿಕಿಲ್ಲ ಕುದುರೆಗೆ ಕೂಡಿಲ್ಲ ಕ್ವಾಣಾಗ ಡರಿಕಿಲ್ಲ ತೆಂಗಿನ ಮರಕ ಡಿಸಳಿಲ್ಲ ತೆಂಗಿನ ಮರಕ ಡಿಸಳಿಲ್ಲ ಬಿಜಾಪುರದ ಗೋಳ ಗುಮ್ಮಟಕ ಕಳಸಿಲ್ಲ
ಎಳೆಗಾರು ಎತ್ತಲ್ಲ ದೊಳವಾಗಿ ದೊರೆಯಲ್ಲ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ ತಂದೆ ತಾಯಿಗೆ ಮಾತು ತಂದವನು ಮಗನಲ್ಲ ಬಂಗಾರ ಬಳೆ ಉಟ್ಟು ಬಡವಾರ ಬೈಬ್ಯಾಡ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ನನ್ನ ಮಗಳೇ ಮಧ್ಯಾಹ್ನದ ನೆರಳು ಸ್ಥಿರವಲ್ಲ ಮಧ್ಯಾಹ್ನದ ನೆರಳು ಸ್ಥಿರವಲ್ಲ. ಬರ್ಲಿ ಚಪ್ಪಾಳಿ, ಇದು ನಮ್ ನಿಜವಾದ ಜನಪದ. ಈ ಟ್ಯಾಕ್ಟ್ರಿ ಒಳಗ ಟಂಟಮ್ ಒಳಗ ಈಗ ಹಾಡ್ತಾರ ಅನ್ಸ್ಬಂದಿ, ಅದು ನಮ್ ಜನಪದ ಅಲ್ಲ. ಎಂತೆಂತ ಹಾಡವು ಎಲ್ಲಾರು ಮಾಡ್ತಾರಂತೇಳಿ ನನ್ನ ಮಾಡದಂಗಾತ್ರಿ ಇಲ್ಲವ್ವ ಲವ್ ಮಾಡಿದಂಗ ಮಾಡಿ ನನ್ನ ಕೈಯಾಗ ಕೊಟ್ಟ ಹೋದಲ್ರಿ ಬವ್ವ ಆಕಿ ಹಗರಿಲ್ರಿ ಹನುಮವ್ವ. ಇದು ನಮ್ ಜನಪದ ಅಲ್ಲ. ಯಾವ್ದು ನಮ್ಮ ಹಾಡು ಅಂತಂತಂದ್ರೆ ನಮ್ಮ ಹಾಡಿಗೆ ಶಕ್ತಿನೇ ಬೇರೆ ಐತಿ. ಹಿಂದ ಹಂತಿ ಹೊಡಿವಾಗ, ಕಳೆ ತೆಗೆಯುವಾಗ, ರಾಶಿ ಮಾಡುವಾಗ ಅವ್ರು ಬಹಳ ಚಂದ ಪದ ಕಟ್ಟಿ ಹಾಡ್ತಾ ಇದ್ರು. ಕಾಸಿಗೆ ಹೋಗಲಿಕ್ಕ ಏಸೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರೂರ, ನಿನಗೋಸ್ಕರ ಕಾದು ಕುಂತವಳೆ ಹಡದವ ಅಂತ ಹೇಳ್ತಿದ್ರು. ಅಂದ್ರೆ ನಮ್ಮ ಪಾಲಿಗೆ, ನಮ್ಮೆಲ್ಲರ ಪಾಲಿಗೆ ನಿಜವಾದ ದೇವರು ತಾಯಿ ದುರ್ಗಮ್ಮ ಆದ್ರೆ ಸಾಕ್ಷಾತ್ ದೇವರು ನಮ್ಮ ತಂದೆ ತಾಯಿ ಅಂತ ಬಹಳ ಚಂದ ಪದ ಕಟ್ಟಿ ಹೇಳ್ತಾ ಇದ್ರು. ತಿಳಿಗೇಡಿಯನ್ನ ತಮ್ಮ ತಾಯವನ್ನ ಬೈದಾಡ, ಬಾಳ ದಿನದಾಕಿ ಹಡದವು, ಬಾಳ ದಿನದಾಕಿ ಹಡದ ಬೈದಾರ, ಬಹಳ ಮರುಗ್ಯಾಳೋ ಮನದಾಗ ಅಂತ ಹೇಳ್ತಿದ್ರು. ಅದಕ್ಕೆ ತಂದೆ ತಾಯಿ ದೊಡ್ಡವರು, ದೇವರಿಗೆ ಸಮಾನರು ಅಂತಕ್ಕಂಥ ಭಾವ ನಮ್ದಿತ್ತು ಅಂತ ಹೇಳ್ತಾ ಬಂಧುಗಳೇ, ಕೇಳೋಣ ಒಂದು ಸುಂದರವಾದ ತತ್ವಪದವನ್ನ, ಶರೀಫರ ತತ್ವಪದವನ್ನ ಹಾಡ್ರಿ ಅಂತಕ್ಕಂಥ ಒಂದು ವಿನಂತಿ ಬಂದಿದೆ. ನಿಮಗೋಸ್ಕರ ಒಂದು ಶರೀಫರ ಪದವನ್ನ ಹಾಡ್ತೀನಿ. ನಾನು ಬೆಟಗೇರಿಗೆ ಇದು ಬರ್ತಾ ಇರೋದು 4ನೇ ಸಾರಿ. ಯಾಕ್ರಿ ಮಲ್ಲನ ಮಲ್ಲಿಕಾರ್ಜುನ್ ಸರ್ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ 4ನೇ ಸಾರಿ ಬರ್ತಾ ಇದ್ದೀನಿ. ನಾನು ಬಂದ ತಕ್ಷಣ ನಾನು ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಚಾ ಕುಡಿಯಕ್ಕೆ ಹೋದೆ. ನನ್ನ ನೋಡಿ ಒಂದು ನಾಯಿ ಭೌ 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 ಅಂತ ಮಲ್ಲಣ್ಣರ ಯಾಕ್ರಿ ನಾಯಿ ನನ್ನ ನೋಡಿ ಯಾಕೆ ಬಗಳುತ್ತಾ ಅಂದೆ. ಜೀವನ್ ಸಾಬ್ರ ನಿಮ್ಗೆ ಗೊತ್ತಾಗಲ್ಲ ಬರ್ರಿ ಅಂದ್ರೆ ಅವ್ರು. ಚಾ ಕುಡಿದು ಹೊರಗೆ ಬಂದೆ, ಮತ್ತೆ ನಾನು ನೋಡಿ ಭೌ ಭೌ. ನಾನು ಬಿಡ್ಲಿಲ್ಲ, ಅವ್ರು ಹೇಳಲಿಲ್ಲ. ಹೇಳ್ರಿ ಎದಕ್ಕ ನೋಡ್ ನನ್ನ ನಾಯಿ ನೋಡಿ ಬಗ್ಲತ್ತ ಅಂದಾಗ ಅವ್ರು ಬಹಳ ಚಂದ ಹೇಳಿದ್ರು. ಜೀವನ್ ಸಾಬ್ರು ಹೇಳಬಾರ್ದು, ಹೇಳಿಬಿಡ್ತೀನಿ, ಒಂದೂರ್ ನಾಯಿ ಕಂಡ್ರ ಇನ್ನೊಂದೂರ್ ನಾಯಿಗೆ ಆಗಲ್ಲ, ಅದಕ್ಕೆ ತಮಾಷೆಗಾಗಿ ಬಂದಿಲ್ಲ. ಅದಕ್ಕೆ ಶರೀಫರು, ಗೋವಿಂದ ಭಟ್ರು ಎಂತ ಪರಂಪರೆ ಅಂತಂದ್ರೆ ಅವ್ರು ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ. ಶರೀಫ, ಈ ಜಗತ್ನಾಗ ಬಹಳ ಒಳ್ಳೆಯ ಪ್ರಾಣಿ ಯಾವುದಂದಾಗ, ಶರೀಫ ಈ ಜಗತ್ತಿನಾಗ ಒಳ್ಳೆಯ ಪ್ರಾಣಿ ಯಾವುದಂದಾಗ ಅವ್ರು ಬಹಳ ಚಂದ ಹೇಳ್ತಿದ್ರು. ಗುರುಗಳೇ, ನಾಯಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಆ ನಾಯಿ ಪದವನ್ನ ನಂತರ ಹಾಡೋಣ. ನಮ್ಮ ಮರಿಯಪ್ಪನವರ ಧ್ವನಿ ಒಳಗ ಒಂದು ಅದ್ಭುತವಾದ ಜನಪದ ಗೀತೆಯನ್ನ ಕೇಳೋಣ. ಆ ನಿಜವಾದ ಹಾಡಿ ನಮ್ಮ ಜನಪದದ ಒಂದು ದೊಡ್ಡ ಮೂಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೌದು ಹೌದು ಆರುಮಲೆ ಹರಿಕಾರ ಕುಂಜುಮಲೆ ಗುರಿಕಾರ ಮುಡಾಲ ಮನೆಯ ಮೈಕಾರ ಬಾನನ್ನ ಮಹಾದೇವ ಬಾನನ್ನ ಮಹಾದೇವ
ಹಾಗೆ ಬಂಧುಗಳೇ, ನಾವು ಮತ್ತೊಬ್ಬರ ಬಹಳ ವಿಶಿಷ್ಟವಾದ ಜನಪದ ಹಾಡುಗಾರರು ನಮ್ಮ ಮೆಹಬೂಬ್ ಕಿಲರ್ ಜೊತೆಗಿದ್ದಾರೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಹಾಡನ್ನ ಯಾರಿಗೆ ಕೇಳಿಲ್ಲ ಹೇಳಿ. ಅವ್ರ ಧ್ವನಿ ಒಳಗ ಬಹಳ ಅದ್ಭುತವಾದ ಗೀತೆ ಬರುತ್ತೆ. ಜನಪದ ಅಕಾಡೆಮಿಯ ಸದಸ್ಯರು ಕೂಡ ಇಲ್ಲಿದ್ದರವನ್ನ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಚಪ್ಪಾಳೆ ಅವರಿಗೋಸ್ಕರ ಈ ಗೀತೆಯನ್ನು ಆಲಿಸೋಣ. ಹಲೋ 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 ಕಿನ್ನೂರಿ ನುಡಿಸೋಣ ಧ್ವನಿ ಚಂದವೋ ಕಿನ್ನೂರಿ ನುಡಿಸೋಣ ಬೆರಳಿನ ಚಂದವೋ ಬೆಳ್ಳಿಗೆ ನಾರಿ ಚುಕ್ಕಿ ಉಗ್ರಕ್ಕೆ ನಾರಿ ಮನಸೋತಳು, ಚುಕ್ಕಿ ಉಗ್ರಕ್ಕೆ ನಾರಿ ಮನಸೋತಳು. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ.
ಚಪ್ಪಾಳೆ ಬರಬೇಕು ಕಲಾವಿದರಿಗೆ ಬಂಧುಗಳೇ. ಬಹುಶಃ ನಮ್ಮ ಎ ಮಾಲೀಕರ್ ಅವರು ನಮ್ಮ ಜೊತೆಗಿದ್ದಾರೆ. ಬಂಧುಗಳೇ, ನನಗನ್ಸುತ್ತೆ ನಾವು ಬದುಕನ್ನು ಅರ್ಥೈಸಿಕೊಂಡ್ರೆ ಅವ ಬಹಳ ಚಂದ ಬೆಳೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಸುಂದರವಾದ ತತ್ವದ ಗೀತೆಯನ್ನು ಹಾಡ್ತಾರೆ. ಒಂದು ನಿಮ್ಮ ಪ್ರೀತಿಗೆ ಚಪ್ಪಾಳೆ ಅವರನ್ನು ಹಾರೈಸಬೇಕು ಬಂಧುಗಳೇ. ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಲ್ಲ, ನಿಂದೇ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ, ನಿಂದ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಸತ್ಸಂಗ
ಧನ್ಯವಾದಗಳು. ಬಹಳ ಅದ್ಭುತವಾದ ಗೀತೆಯನ್ನ ಹಾಡಿದ್ದಾರೆ ಬಂಧುಗಳೇ. ತತ್ವಪದದ ಶಕ್ತಿನೇ ಹಾಗೆ ಬಂದಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಗೋವಿಂದ ಭಟ್ರು ಶರೀಫರು ಈ ನಾಡಿಗೆ ದೊಡ್ಡ ಸಂದೇಶವನ್ನ ಕೊಟ್ಟರು. ಜಾತಿ ಮತಗಳನ್ನ ಮೀರಿದ ಬಾಂಧವ್ಯವನ್ನ ಬೆಸೆದರು ಅಂತಕ್ಕಂಥ ಮಾತನ್ನ ಹೇಳ್ತಾ, ಎಲ್ಲಾ ಪ್ರಾಣಿಗಳಲ್ಲಿ ಬಹಳ ಶ್ರೇಷ್ಠವಾದ ಪ್ರಾಣಿ ಯಾವುದೋ ಶರೀಫ ಅಂದಾಗ, ಗುರುವೇ ನಾಯಿ ಅಂತಕ್ಕಂಥ ಮಾತನ್ನ ಶರೀಫರು ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಶರೀಫರು ಹೇಳ್ತಾರೆ, ನಂಬಿಗೊಳ್ಳ ನಾಯಿ ಸಾಕ್ರಿ, ಅದನ್ನ ಹೊಡೆದೋಡಿಸ್ಬೇಡ್ರಿ ಅಂತಕ್ಕಂಥ ಒಂದು ಬಹಳ ಅದ್ಭುತವಾದ ಗೀತೆಯನ್ನ ಕಟ್ಟಿ ಹಾಡ್ತಾರೆ. ಕೇಳೋಣ ಬಂಧುಗಳೇ, ನಂಬಿಗೊಳ್ಳ ನಾಯಿ ಸಾಕೋಣ, ನಾವು ವಿಶ್ವಾಸ ಪ್ರೀತಿ ಸಂಕೇತ ನಾಯಿ ಅಂತ ಹೇಳ್ತಾ ಕೇಳಿ ಗೀತೆ. ಹೌದು. ನಂಬಿಗೊಳ್ಳ ನಾಯಿ ಸಾಕರಿ, ಹೊಡೆದೋಡಿಸಬ್ಯಾಡ್ರಿ, ನಂಬಿಗೊಳ್ಳ ನಾಯಿ ಸಾಕರಿ, ನಂಬಿಗೊಳ್ಳ ನಾಯಿ ಸಾಕರಿ, ಹೊಡೆದೋಡಿಸಬ್ಯಾಡ್ರಿ, ನಂಬಿಗೊಳ್ಳ ನಾಯಿ ಸಾಕರಿ, ನಂಬಿಗೊಳ್ಳ ನಾಯಿ ಸಾಕರಿ, ಹೊಡೆದೋಡಿಸಬ್ಯಾಡ್ರಿ, ನಂಬಿಗೊಳ್ಳ ನಾಯಿ ಸಾಕರಿ. ಹಳ್ಳ ತಿರುಗುವುದು ಅಗಸರ ನಾಯಿ, ಹಳ್ಳ ತಿರುಗುವುದು ಅಗಸರ ನಾಯಿ, ಊರಾಗ ತಿರುಗೋದು ಗೌಡರ ನಾಯಿ, ಹಳ್ಳ ತಿರುಗುವುದು ಅಗಸರ ನಾಯಿ, ಊರಾಗ ತಿರುಗೋದು ಗೌಡರ ನಾಯಿ, ಹಳ್ಳ ತಿರುಗುವುದು ಅಗಸರ ನಾಯಿ, ಊರಾಗ ತಿರುಗೋದು ಗೌಡರ ನಾಯಿ, ಹಳ್ಳ ತಿರುಗುವುದು ಅಗಸರ ನಾಯಿ, ಊರಾಗ ಊರು ಬಿಟ್ಟು ತಿರುಗೋದು ವಾಲಿಕರ ನಾಯಿ, ಊರು ಬಿಟ್ಟು ತಿರುಗೋದು ವಾಲಿಕರ ನಾಯಿ, ದೇಶ ತಿರುಗುವುದು ದಾಸರ ನಾಯಿ, ನಂಬಿಗೊಳ್ಳ ನಾಯಿ ಸಾಕರಿ, ಹೊಡೆದೋಡಿಸಬ್ಯಾಡ್ರಿ, ನಂಬಿಗೊಳ್ಳ ನಾಯಿ ಸಾಕರಿ. ಇಚ್ಚಲ್ದಾಗ ಕಡಿಬಾದು ಇಳಿಗೆರ ನಾಯಿ, ಇಚ್ಚಲ್ದಾಗ ಕಡಿಬಾದು ಇಳಿಗೆರ ನಾಯಿ, ತುರ್ತು ಮಾಡಿ ಕಡಿಬಾದು ತುರುಕರ ನಾಯಿ, ಇಚ್ಚಲ್ದಾಗ ಕಡಿಬಾದು ಇಳಿಗೆರ ನಾಯಿ, ತುರ್ತು ಮಾಡಿ ಕಡಿಬಾದು ತುರುಕರ ನಾಯಿ, ಜಾಡಿಸಿ ಕಡಿಬಾದು ಬ್ಯಾಡಾರ ನಾಯಿ, ಜಾಡಿಸಿ ಕಡಿಬಾದು ಬ್ಯಾಡಾರ ನಾಯಿ, ಒಂದದೆಲ್ಲ ಬಿಡಲಾರ್ದು ಐನರ ನಾಯಿ, ನಂಬಿಗೊಳ್ಳ ನಾಯಿ ಸಾಕರಿ, ಹೊಡೆದೋಡಿಸಬ್ಯಾಡ್ರಿ, ನಂಬಿಗೊಳ್ಳ ನಾಯಿ ಸಾಕರಿ. ಕುಟ್ಟು ಕುಟ್ಟು ಮಾಡುವುದು ಕುಂಬಾರ ನಾಯಿ, ಕುಟ್ಟು ಕುಟ್ಟು ಮಾಡುವುದು ಕುಂಬಾರ ನಾಯಿ, ಕುಂತಲ್ಲ ಕಡಿವುದು ಶೆಟ್ಟರ ನಾಯಿ, ಕುಟ್ಟು ಕುಟ್ಟು ಮಾಡುವುದು ಕುಂಬಾರ ನಾಯಿ, ಕುಂತಲ್ಲ ಕಡಿವುದು ಶೆಟ್ಟರ ನಾಯಿ, ಹೊಡಿಯುವುದು ರಂಡ್ಯಾರ ನಾಯಿ, ಶೆಟ್ಟು ಹೊಡೆಯುವುದು ರಂಡ್ಯಾರ ನಾಯಿ, ಪಂಚಾಯಿತಿ ಮಾಡುವುದು ಪಂಚಮಿಷರ ನಾಯಿ, ನಂಬಿಗೊಳ್ಳ ನಾಯಿ ಸಾಕರಿ, ಹೊಡೆದೋಡಿಸಬ್ಯಾಡ್ರಿ, ನಂಬಿಗೊಳ್ಳ ನಾಯಿ ಸಾಕರಿ.
ನೆನೆಯುವ ನಾಯಿ ನಂಬಿಕೊಳ್ಳ ನಾಯಿ ಸಾಕರೆ ಒಡದೋಡಿಸಬ್ಯಾರೆ ನಂಬಿಕೊಳ್ಳ ನಾಯಿ ಸಾಕರೆ ನಂಬಿಕೊಳ್ಳ ನಾಯಿ ಸಾಕರೆ ಒಡದೋಡಿಸಬ್ಯಾರೆ ನಂಬಿಕೊಳ್ಳ ನಾಯಿ ಸಾಕರೆ. ಈ ಹಾಡಿಗೆ ಇಷ್ಟು ಚಪ್ಪಾಳೆ, ಇಷ್ಟು ಪಟಾಕಿ ಅಪ್ಪ ಅದ್ಭುತ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದವನ್ನ ಹೇಳ್ತಾ ಬಂಧುಗಳೇ, ಮತ್ತೊಂದು ಗೀತೆಯನ್ನ ಕೇಳೋಣ. ನಾವೆಲ್ಲ ಮಾತಾಡ್ತಿರ್ತೀವಿ ಕಾಲ್ ಕೆಟ್ಟೈತಿ ಕಾಲ್ ಕೆಟ್ಟೈತಿ ಅಂತ. ಕಾಲ್ ಕೆಟ್ಟಿಲ್ಲ, ನಮ್ಮ ಆಲೋಚನೆ ನಾವು ಕಟ್ಟಿ ಈಗ ಬಾಕಿ ಉಳ್ದೈತೆ
ಕಾಲ ಕೆಟ್ಟೈತಂತ ನಮ್ಮ ಕಾಲ ಕೆಟ್ಟಿಲ್ಲವ್ವ ನಮ್ಮ ಅಂದ್ರೆ ಬೇಯವ್ವ ಕಾಲ ಕೆಟ್ಟಿಲ್ಲವ್ವ ನಮ್ಮ ಧಾರಾವಾಹಿ ನೋಡಿ ನಮ್ಮ ತೇಲಿ ಕೆಟ್ಟ ಕಾಲ ಕೆಟ್ಟಿಲ್ಲವ್ವ ಮೊಬೈಲ್ ನೋಡಿ ನಮ್ಮ ತೇಲಿ ಕೆಟ್ಟ ಇಲ್ಲಿಗೆ ಈ ಹಾಡು ಮುಗಿಸೋದೈತ್ರಿ ಅಕ್ಕ ಇಲ್ಲಿಗೆ ಈ ಹಾಡು ಮುಗಿಸೋದೈತ್ರಿ ಅಣ್ಣ ಹಾಡು ಕೇಳಿರಲ್ಲ ಇದು ಹೆಂಗೈತೆ ಹಾಡು ಕೇಳಿರಲ್ಲ ಇದು ಹೆಂಗೈತಿ ಮಾರಿ ಮಂಡ್ರಿ ಹೇಳ್ತಾರ ಏನು ಗಂಟು ಬಿದ್ದಾವ 3 ನಾಯಿಗಳಿಲ್ಲ ಒಂದು ಕರೆ ನಾಯಿ ಒಂದು ದಪ್ಪು ನಾಯಿ ಒಂದು ಬಾವು ನಾಯಿ ಇನ್ನೊಂದು ಬಡಬಡಕ ನಾಯಿ ಸಾಮಾನ್ಯ ನಾಯಿ ಇಲ್ರಿ ಈ ನಾಯಿಗೆ ಮೊನ್ನೊಂದು ಕನೆ ನೋಡಕ್ ಕರ್ಕೊಂಡೋಗಿದ್ ನಾನು ಲೇ ತಮ್ಮ ಹುಡುಗಿ ಮುಂದೆ ಕುಂತ್ಕೊಂಡ ಹುಡುಗಿ ಬೆಳ್ಳಗ ಅಂಬ್ರಿ ಹೂವ ಹುಡುಗಿ ಇವು ಏನಲ್ಲ ಬಂತು ತಂಗಿ ನಿನ್ನ ಹೆಸರು ಏನ ಬೇ ಹುಚ್ಚುಸುಗಳ ಮಾಡಿ ಕಣ ಹುಡುಗಿ ತಂಗಿ ಅಕ್ಕಳನ್ನ ಬೇರೆ ಮಾತಾಡಂತೆ ಮತ್ತಿಷ್ಟು ಗಾಬರಿಯಾಗಿ ತಂಗಿ ನಿನಗೆ ಏಸು ಮಂದಿ ಅಡ್ತಾ ಬಂದ್ರ ಅಂತ ಆಕೆ ಶಿಫ್ಟ್ ಬಂದು ಶರಗ ತೆಗೆದು ಯಪ್ಪ ಈಸ್ತಿನ ಇಬ್ರಿದ್ರು ಈಗ ನೀನೊಬ್ಬ ವಾದಿ ಮನ್ಯಾಗ ಅವಲಕ್ಕಿ ಮಾಡಿ ನೀ ಬಾಳೆಹಣ್ಣು ತಂದಿ ತಿಂದೋಗ್ತಮ್ಮ ಅನ್ಲಾಕಿ ತಿಂದು ಸಾಪು ಮುಖ ಇಟ್ಕೊಂಡು ಬಂದ ನಮ್ಮ ಅಳಿಯ ದೇವರ ಹಂಗೋ ಹಿಂಗೋ ಮಾಡಿ ಲಗ್ನ ಮಾಡಿದೀವಿ ಅಳಿಯಾಗ ಎಂತ ಖುಷಿಯ ಬಾಬಾ ಲಗ್ನದಾಗ ಕುಲು 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 ಅಂತಿದ್ದ ಪಾಪ ಹೆಣ್ಮಗಳು ನೋಡ್ರಿ ತವ್ರ ಮನೆ ಬಿಟ್ಟ ಗಂಡನ ಮನೆಗೆ ಬರ್ಬೇಕಾದಾಗ ದುಃಖ ಆಗತ್ತ ಕಣ್ಣಾಗ ಹನಿ ನೀರು ಬಂದು ಆ ನೀರ್ ನೋಡಿದ ಅವ್ವ ಅವ್ರ ತಾಯಿ ಅಳಾಕತ್ಲು ಅವ್ರ ಅಣ್ತಮ್ಮಂದ್ರ ಅಳಾಕತ್ರು ಅಪ್ಪ ಅಳಾಕತ್ರು ಇವ ಅಳಿಯ ದೇವ್ರಂದ ಎಲ್ಲರೂ ಅಳಾಕತ್ತಾರ ನಾನೊಬ್ಬ ಸುಮ್ನ ಕುಂತ್ರ ತಪ್ಪಾಗತ್ತ ಇವನು ಬಿದ್ದು ಲಪ್ಪ 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 ಎದಕ್ ಅಳಕತ್ತಿ ಒಳ್ಳೆ ದೇವ್ರ ಅಂದ ಇವ್ರ ಮಾವ ನೀನ್ ಯಾಕೆ ಅಳಕತ್ತಿ ಅಂತ ಮಗಳಪ್ಪ 20 ವರ್ಷ ಸಾಕಿನಿ ನಿನ್ ಜೊತೆ ಕಳಿಸ್ಬೇಕಂದ್ರ ಸಂಕಟ ಆಗತ್ತ ಅದಕ್ಕೆ ಅಳಕತ್ತೀನಿ ನೀನ್ ಎದಕ್ ಅಳಕತ್ತಿ ಹಳೆ ದೇವ್ರ ಅಂದಾಗ ಇವ ಅಂದ ಬಾಳ ಚಂದ ಹೇಳಿದ ನಮ್ಮ ಮಳಿಯ ಮಾವ ನೀನು ಬರೀ 20 ವರ್ಷ ಸಾಕಿದಕ್ಕೆ ಇಷ್ಟು ಅಳತಿ ನಾನು ಆಕಿನ ಮುಂದೆ 80 ವರ್ಷ ಸಾಕ್ಬೇಕು ನಾನೆಷ್ಟು ಹೊಯ್ಕೆ ಬಡತಕ್ಕ ಹಾಕಂತ ಬಂಧುಗಳೇ ಸಂಸಾರ ಅಂದ್ರೆ ಅದು ಸಸಾರ ಅಲ್ಲ ಅದು ಗಂಡ ಹೆಂಡಿ ಜಗಳ ಎಷ್ಟನೇ ಕ್ಲಾಸ್ ಅಮ್ಮ ನಿನಗೇನು ಗೊತ್ತಾಯ್ತು ಇದ್ರ ಬೀಳು 7ನೇ ಕ್ಲಾಸ್ ಗಂಡ ಹೆಂಡರ ಜಗಳ ಅಂದೆ ಊಟ ತರಕಾರಿ ನಿನಗೇನು ಗೊತ್ತಾಯ್ತು ತಮ್ಮ ಹಿಂದೆ ಕುಂತ ನಿಮ್ಮ ಅಪ್ಪಗೆ ಗೊತ್ತಿಲ್ಲ ನಿಮ್ಮ ಅಜ್ಜಗೆ ಗೊತ್ತಿಲ್ಲ ಆತ ನೀ ತೇರಿ ಓದಿಕೊಂಡೆ ಪ್ರಾಕ್ಟಿಕಲ್ ಮಾಡ್ಯಾರ ಅವರೆಲ್ಲ ಬಂದ್ರೆ ಗಂಡ ಹೆಂಡಿರ ಜಗಳ ಗಂಗಾ ತೀಡಿದಂಗ ಲಿಂಗಕ್ಕೆ ಎರಕ ಹೊಯ್ದಂಗ ಗಂಗವನ ಜೊತೆ ಕೂಡಿ ಹರಿದಂಗ ಮಡದಿಯ ಬಡಿದಾನ ಮನದಾಗ ಮರುಗ್ಯಾನ ಒಳಗೋಗಿ ಸೆರಗಿಡಿದು ಕೇಳ್ಯಾನ ಒಳಗೋಗಿ ಸೆರಗಿಡಿದು ಕೇಳ್ಯಾನ ನಾಯಚ್ಚ ನಿನ್ನ ತವರೇಚ್ಚ ಹೆಂಡತಿ ಮನಸ್ಸು ಕರೆಗೆ ಹೇಳ್ತಾಳ ಏ ಸರ್ದಾರಯ್ಯನ ಗಂಡ ಸುರಿದಾಗ ಮಲ್ಲಿಗೆ ನಿನಗಿಂತ ಹೆಚ್ಚಿದ್ದು ಜಗತ್ನಾಗ ಯಾವುದೂ ಇಲ್ಲ ಅಂತ ಕಂದಾಗ ಗಂಡ ಹೆಂಡರ ಜಗಳ ಕ್ಲೋಸ್ ಆಗ್ತಿತ್ತು ಈಗ ಹಂಗಲ್ಲ ಗಂಡ ಏನಾದ್ರೂ ಹೆಂಡತಿಗೆ ಏ ಏನ್ರಿ ಇಲ್ಲೇ ಇತ್ತು ಆಧಾರ್ ಕಾರ್ಡ್ ಅಂತಾಳ 3 ಸೊಟ್ಟ ಮಾಡಿಸ್ಯಾಳ್ರಿ ಆಧಾರ್ ಕಾರ್ಡ್ ಒಂದು ಕಳೆದ್ರೆ ಮತ್ತೊಂದು ಕಳೆದ್ರೆ ಇನ್ನೊಂದು ಹಿಂದಿನ ಕಾಲದಾಗ ಒಂದು 5 ವರ್ಷದ ಹಿಂದ ಗಂಡಗ ರಿಕ್ವೆಸ್ಟ್ ಮಾಡ್ತಿದ್ಲ ಆಕಿ ಹೆಂಗ ಹೋಗಿ ಬರತೀನಿ ತವರಿಗೆ ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ ಗಂಡ ಒಂದು ವಾರ ಅಲ್ಲ ತಿಂಗಳಿದ್ದು ಬಾ ಅಂತಿದ್ದ ಈಗ ಹಂಗಲ್ಲ ಹೋದ್ಮೇಲೆ ಫೋನ್ ಮಾಡ್ತಾರ ಬಂದೀನಿ ಕೂಳು ಕುಚ್ಚನ್ ತಿನ್ರಿ 2 ದಿನ ಕಿಸಕ್ಕಂದ್ರ ಮತ್ತೆ 4 ದಿನ ಆಯ್ತಾಳ ಲೋಗಪ್ಪ ಅಂತ ಕರುಮ್ರ ನಮ್ ಗಂಡಸರು ಬಾಳ ನನ್ನ ಹೆಂಡತಿ ನೋಡೋಕೆ ಬಹಳ ಚೆನ್ನಾಗದಾಳ ಸ್ವಲ್ಪ ಕರಗದಾಳ ಅಷ್ಟ ಶನಿವಾರ ದಿನ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದೆ ಹೆಂಡತಿ ಉಣ್ಣ ಕೊಡ ಅಂದೆ ನಾ ಹೆಂಗ್ ಕಾಣ್ತಿದ್ರಿ ಮ್ಯಾಲ್ ನೋಡಿದ ಕರ್ರನ ಮುಖ ಕೆಳಗ ನೋಡಿದೆ ಕೆಂಪನ ಸೀರಿ ನೀ ಹೆಂಗ್ ಕಾಣಕತ್ತಿ ಅಂದ್ರೆ ಡಾಂಬರ್ ಡಬ್ಬಿಗೆ ಬೆಂಕಿ ಹಚ್ದಂಗಾಗಿತ್ತು ನೋಡ ಅಂದೆ 1 ವಾರ ಮಾತಿಲ್ಲ ಕತಿಯಿಲ್ಲ ನಲ್ಲೇ ನಿನಗಾಗಿ ತಾಜ್ ಮಹಲ್ ಕಟ್ಟಲೆ ಏ ಮುಲ್ಲ ಮೊದಲು ಕರೆಂಟ್ ಮೇಲೆ ಕಟ್ಟಿ ಹೋಗಂತ ಹೆಂಡತಿ ರಂಗೋಲಿ ಹಾಕ್ತಿದ್ದು ನಾ ಒಳಗ ಪೇಪರ್ ಓದಿಕಂತ ಕುಂತಿದ್ದೆ ರೀ ಯಾರ ಬೀಗರು ಬಂದಾರ ಬರ್ರಿ ಅಂದು ಸುತ್ತಂತ ಬಂದು ನೋಡ್ತೀನ್ರಿ ಮನಿ ಮುಂದೆ ಕತ್ತು ಬಂದು ನಿಂತ್ಕೊಂಡ ಕತ್ತೆಗಳು ನಮ್ ಬೀಗ್ರಂತ ನಾನು ಸೋಲಿಲ್ಲ ನಮಸ್ಕಾರ ಅತ್ತಿ ಮಾವ ಈಗ ಬಂದಿರ ಒಳಗೆ ಬರ್ರಿ ಮಗಳು ಕರ್ಕೊಂಡು ಒಂದು ವಾರ ಒಂದಿನ ಬಹಳ ಚಂದ ನನ್ನ ಹೆಂಡತಿ ನಮ್ಮವ್ವ ಜಗಳ ಮಾಡಕತ್ತು
ನನ್ನ ಹೆಂಡತಿ ಒಂದಿನ ಅಂದ, ರೀ ಈ ಮನ್ಯಾಗ ನಾನು ಇರ್ಬೇಕು ಇಲ್ಲ ನಿಮ್ಮ ಹೋಗಿ ಇರ್ಬೇಕು. ನಾನಂದೆ, ನೀವಿಬ್ರು ಇರೋದು ಬೇಡ, ಮನಿ ಕೆಲಸಕ್ಕೆ ಹನುಮವ ಹಾಕೋಬೇಕಿದ್ರೆ ಸಾಕು, ನನಗೆ ನಡ್ರಿ ಮನಿ ಬಿಟ್ಟು. ಯಾವಾಗ ನಡ್ರಿ ಮನಿ ಬಿಟ್ಟು ಅಂದೆ. ಅವತ್ತಿಂತ್ರ ಇವತ್ತವರೆಗೂ ಗುದ್ದಾಡಿಲ್ಲ. ಗಂಡ ಗಂಡರ ಜಗಳ ಗಂಧ ತೇಡಿದಂಗ ಗುಂಡಿ ತೋಡುವ ಹೆಣ್ಮಕ್ಳು ಎಷ್ಟು ಚಂದ ಗುಸ್ತಿರ ಅವತ್ತಿನ ಕಾಲದಾಗ. ಹಂದಿರದಾಗ ಕುತ್ಕೊಂಡು ಅಕ್ಕಿ ಕಾಳ ಹಾಕಿ ಯಾಕ ಗಂಡನ ಹೆಸರು ಒಡಪೆಟ್ಟಿ ಹೇಳಂದ್ರೆ ಹೆಂಗ್ ಹೇಳ್ತಿದ್ದು. ಆ ಕಪಾಟು ಈ ಕಪಾಟು, ಸಣ್ಣ ಕಪಾಟು ದೊಡ್ಡ ಕಪಾಟು, ನನ್ನ ಗಂಡನ ತಲೆ ಸಾಪಾಟು. ಬೆಕ್ಕು ಬಂತು ಉಷ್ಯ, ನನ್ನ ಗಂಡನ ಹೆಸರು ಬಸ್ಯ. ಎಷ್ಟು ಚಂದಾಗ. ದೇವರಿಗೆ ಹಾಕೋದು ಮಾಲೆ, ಮನಿ ಬಾಗಿಲಿಗೆ ಹಾಕೋದು ಕೀಲಿ, ನನ್ನ ಕೈಯಾಗ ನನ್ನ ಗಂಡ ಹುಚ್ಚುಪ್ಪಿ ಆಗ. ಧಾರವಾಡದ ಆ ಕಡೆಗೆ ಡೆಂಟಲ್ಲು, ಧಾರವಾಡದ ಈ ಕಡೆಗೆ ಮೆಂಟಲ್ಲು, ನನ್ನ ಹೇತು ಒಂದು ಕ್ವಿಂಟಲ್ಲು. ಎಷ್ಟು ಚಂದ. ಗದಗ ಆ ಕಡೆ ಹೊಂಬಳ, ಗದಗ ಈ ಕಡೆ ಡಂಬಳ, ನನ್ನ ಹೆಂಡತಿ ಮುಗನ್ಯಾಗ ಇಷ್ಟುದ್ದ ಶಿಂಬಳ. ದೇವರಿಗೆ ಹಾಕೋದು ಮಾಲೆ, ಮನಿ ಬಾಗಿಲಿಗೆ ಹಾಕೋದು ಕೀಲಿ, ನನ್ನ ಕೈಯ ನನ್ನ ಗಂಡ ಹುಚ್ಚುಪ್ಪಿ ಆಗ. ಎಷ್ಟು ಚಂದ ಹೇಳ್ತಾ ಇದ್ದ. ಹಂಪಿಯಲ್ಲಿರುವನು ವಿರೂಪಾಕ್ಷೇಶ್ವರ, ಕೊಪ್ಪಳದಲ್ಲಿರುವನು ಗವಿಸಿದ್ದೇಶ್ವರ, ಸಂಗಮದಲ್ಲಿರುವನು ಕೂಡಲ ಸಂಗಮೇಶ್ವರ, ನಮ್ಮ ಬೆಟ್ಟಗೇರಿಯಲ್ಲಿ ಇರುವರು ನಮ್ಮ ಬಸವೇಶ್ವರ, ಅವರೇ ನನ್ನವರು ಹೃದಯೇಶ್ವರ ಅಂತೇಳಿ ಒಡಪೆಟ್ಟ ಹೆಸರು ಹೇಳ್ತಾ ಇದ್ರು. ಇವತ್ತ ಹಂದ್ರದಾಗ ಕುತ್ಕೊಂಡು ಅಕ್ಕಿ ಕಾಳ ಹಾಕಿ ಎಣ್ಣ ಅಕ್ಕನ ಹೆಸರು ಒಡಪೆಟ್ಟು ಹೇಳೋ ಹೆಂಗಂದ್ರೆ ಏನು ಒಳ್ಯಾಕ ಇಳಿಲಿಲ್ಲ, ಮಾರಿ ತೊಳಿಲಿಲ್ಲ, ನನ್ನ ಗಂಡನ ನೆಲಿ ನನಗೆ ತಿಳಿಲಿಲ್ಲ. ಎಷ್ಟ್ ಚಂದ, ಬಹಳ ಚಂದ ಒಡಪೆಟ್ಟ ಹೆಸರು ಹೇಳ್ತಾ ಇದ್ರು. ಹಕ್ಕಲಿ ಹೊಡೆದ್ರೆ ಮಕ್ಕಳಿ ಬರ್ತಾಳ, ಒಣಕಿಲಿ ಹೊಡೆದ್ರೆ ಕುಣಕಂತ ಬರ್ತಾಳ. ಬಹಳ ಚಂದ. ದ್ರೌಪದಿಯನ್ನ ಮುಟ್ಟಿ ದುಶ್ಯಾಸನ ಕೆಟ್ಟ, ಸೀತೆಯನ್ನ ಮುಟ್ಟಿ ರಾವಣ ಕೆಟ್ಟ, ನನ್ನ ಗಂಡ ನಾಟಕಾಡಿ ಕೆಟ್ಟ. ಎಷ್ಟು ಚೆನ್ನಾಗಿ ಒಡಪೆಟ್ಟು. ಇವತ್ತು ಒಡಪ ಇಲ್ಲ. ಗುಡ್ ಮಾರ್ನಿಂಗ್ ಸೇಮ್ ಟು ಯು, ಗುಡ್ ನೈಟ್ ಸೇಮ್ ಟು ಯು, ಗುಡ್ ಆಫ್ಟರ್ನೂನ್ ಸೇಮ್ ಟು ಯು. ನೀವು ಯಾರಾದ್ರೂ ಮದುವೆ ಹೋಗಿ ಗೆಳೆಯ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಶಿವಪ್ರಸಾದ್ ಅಂದ್ರ ಸೇಮ್ ಟು ನಾನು ಬರ್ತಾರೆ ಅಂದ್ರೆ ನೀವು ಅಂದಂಗ ಅಂತ ಅರ್ಥ. ಅದಕ್ಕೆ ನನಗನ್ಸುತ್ತೆ ಜಾನಪದ ನಮ್ಮ ಬಹಳ ಶ್ರೀಮಂತವಾದ ಪದ, ನಿಜವಾದ ಜಾನಪದವನ್ನ ಉಳಿಸ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈಗಿನ ಹುಡುಗರು 4 ಪದ ಕಲ್ತು ಜಾನಪದ ಅಂತ ಹಾಡಿದ್ರೆ ಅದು ಜನಪದ ಅಲ್ಲ. ಎಂತೆಂತ ಹಾಡು. ಗೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಈ ಹಾಡು ಮನೆ ಬಂದು ಮುಡುಕ್ ಹಾಡಕತ್ತಿದ್ದ. ಹೆಂಗ ಅದು ಚರಿಗಿತ್ಕೊಂಡು ಹಿಡ್ಕೊಂಡು ಹೊಂಟಾನ, ಕಣ್ಣು ಕಾಣುವಲ್ಲವು, ಚಸ್ಮಾ ಹಾಕ್ಯಾನ. ಗೊತ್ತಾದ ಮ್ಯಾಲ ಸತ್ಯಪ್ಪ ಬೇರೆ ಬೇಡ. ಎಂತದ ಹಾಡ್ಬೇಕಂತಂದ್ರ ಲಾವಣಿ ಪದ ಹಾಡ್ಬೇಕು ನೀನು. ಸಂಗೊಳ್ಳಿ ರಾಯಣ್ಣ ನಾಡಿನ ಶೂರಣ್ಣ, ಕಿತ್ತೂರು ನಾಡಿನ ಹುಲಿಯಣ್ಣ, ಸಂಗೊಳ್ಳಿ ರಾಯಣ್ಣ ಒಡ್ಡರ ಎಲ್ಲಣ್ಣ, ಬಿಚ್ಚುಗತ್ತಿ ಚೆನ್ನ ಬಸವಣ್ಣ. ಸುವರ್ಣ ಭೂಮಿಯಾಗ ಭರತ ಕಂಡದಾಗ ಕನ್ನಡ ನಾಡಿದು ಒಲೆ ಮಿಗಿಲ, ಕಿತ್ತೂರು ಮಾರಾಣಿ ಕೆಚಲಿಯ ಚೆನ್ನಮ್ಮ, ಅಚ್ಚಳಿಯದೆ ಧ್ರುವ ಅನಿಶಾಳ, ಅಚ್ಚಳಿಯದೆ ಧ್ರುವ ಅನಿಶಾಳ. ಕೇಳಿರಿ ಕೇಳಿರಿ ಕನ್ನಡ ಜನಗಳೇ, ಕೇಳಿರಿ ಹೇಳುವೆ ಮಾತೊಂದ, ಅರೆ ಕೇಳಿರಿ ಹೇಳುವೆ ಮಾತೊಂದ, ಕೇಳಿರಿ ಹೇಳುವೆ ಮಾತೊಂದ. ಹೈದರಾಲಿಯ ಹೆಮ್ಮೆಯ ಮಗನ ಕನ್ನಡ ನಾಡಿನ ಕೀರ್ತಿಕತೆ, ಕನ್ನಡ ನಾಡಿನ ಕೀರ್ತಿಕತೆ, ಕನ್ನಡ ನಾಡಿನ ಕೀರ್ತಿಕತೆ. ಭರತ ಕಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಮಾತರು ಜನಿಸಿದರು ಇಲ್ಲಿ, ಬಾರಿ ಬಾರಿ ಮಾತರು ಜನಿಸಿದರು ಇಲ್ಲಿ, ಬಾರಿ ಬಾರಿ ಮಾತರು ಜನಿಸಿದರು. ವೀರ ಶೂರರು ಧೀರ ಮಹಿಳೆಯರು, ವೀರ ಶೂರರು ಧೀರ ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು, ಅವರು ದೇಶಕ್ಕಾಗಿ ಹೋರಾಡಿದರು, ಅವರು ದೇಶಕ್ಕಾಗಿ ಹೋರಾಡಿದರು. ಕನ್ನಡ ನಾಡಿನ ಪುಣ್ಯ ಭೂಮಿಯದು ಕೇಳರಿ ನಾಡಿನ ಕತೆ ಸಾರ, ನಮ್ಮ ಹೆಮ್ಮೆಯ ನಾಡಿನ ಕತೆ ಸಾರ, ನಮ್ಮ ಹೆಮ್ಮೆಯ ನಾಡಿನ ಕತೆ ಸಾರ. ಇಂಥ ನಾಡಿನ ಬಗ್ಗೆ ಇನ್ಯಾವ ನಾಡಿಗೆ, ಇಂಥ ನಾಡಿನ ಬಗ್ಗೆ ಇನ್ಯಾವ ನಾಡಿಗೆ, ಚೆನ್ನಾಗಿ ಕೇಳಾರೆ ಕುಂತವರೇ, ಅಲ್ಲಿ ಚೆನ್ನಾಗಿ ಕೇಳಾರೆ ಕುಂತವರೇ, ಅಲ್ಲಿ ಚೆನ್ನಾಗಿ ಕೇಳಾರೆ ನಿಂತವರೇ. ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ಗಂಡು ಗಲಿಯಾಗಿ ಬಾಳಿದರು, ಅವರು ಗಂಡು ಗಲಿಯಾಗಿ ಬಾಳಿದರು, ಅವರು ಗಂಡು ಗಲಿಯಾಗಿ ಬಾಳಿದರು. ಅಣ್ಣ ಆಂಗ್ಲರ ಗುಂಡಿಗೆ ನಡುಗಿಸಿ, ಆಂಗ್ಲರ ಗುಂಡಿಗೆ ನಡುಗಿಸಿ ಕನ್ನಡ ಕೀರ್ತಿಯ ಉಳಿಸಿದರು, ಅವರು ಕನ್ನಡ ಕೀರ್ತಿಯ ಬೆಳೆಸಿದರು, ಅವರು ಕನ್ನಡ ಕೀರ್ತಿಯ ಬೆಳೆಸಿದರು. ಬನ್ನಿ ಚಪ್ಪಾಳಿ. ಇದು ನಮ್ಮ ಜನಪದ. ಪ್ರತಿ ವರ್ಷ ನಮ್ಮ ಶಿವಪ್ರಸಾದ್ ಸ್ವಾಮೀಜಿ ಅವರು ಇಲ್ಲಿ ಸೌಂಡ್ ಹಾಕ್ಸ್ತಾ ಇದ್ರು.
ಈ ವರ್ಷ ಶಿಫ್ಟ್ ಆಗ್ಯಾರ, ಇದ ಊರಾಗ ಹಾಕ್ಯಾರ, ಶಿಫ್ಟ್ ಆಗ್ಯಾರ. ಹಾಗಾಗಿ ಅವ್ರಿಗೆ ಚಪ್ಪಾಳೆ, ಅವರು ಅದ್ಭುತವಾದ ಸೌಂಡ್. ಇವರು ಕೂಡ ಇದ್ದುದ್ರಲ್ಲಿ ಬಹಳ ಚೆನ್ನಾಗಿ ಕೊಡ್ತಾ ಇದಾರೆ. ಬರಲಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಅಪ್ಡೇಟ್ ಆಗಿರ್ತಕ್ಕಂಥ ಮಾತನ್ನ ಹೇಳ್ತಾ, ಬಂಧುಗಳೇ, ಜನಪದ ಅಂದ್ರೆ ಎಂತದ್ದು, ಒಬ್ಬ ಡೊಳ್ಳಿನ ಪದಗಾರ ಹೇಳ್ತಕ್ಕಂಥ ಸಂದೇಶ ನಮ್ ನಿಜವಾದ ಜನಪದ. ಬಹಳ ಚಂದ ಹೇಳ್ತಾ ಇದ್ರು ಅವರು. ಹೆಂಗ್ ಖಂಡಿತ ಖಂಡಿತ ಸರ್ ಆ ಗೀತೆಯನ್ನು ಹಾಡ್ತೀನಿ ಅಂತ ಹೇಳ್ತಾ, ಬಹಳ ಚೆನ್ನಾಗಿ ಅವರು ಒಬ್ಬ ಡೊಳ್ಳಿ ಹೇಳ್ತಾನ, ಏನಂತ ಹೇಳ್ತಾನ, ನಮಗೆ ಸಂದೇಶ ಕೊಡ್ತಾನ, ಬುದ್ಧಿ ಮಾತು ಹೇಳ್ತಾನ. ನಾವು ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೀವ್ರಿ. ಕುರುಬರ್ ಮನ್ನಿ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ, ನಾವು ಸುಣಗರ್ ಮನ್ನಿ ಸುಣ್ಣ ತಂದು ಮನ್ನಿ ಸಾರ್ಸಿವ್ರಿ, ನಾವು ಸುಣಗರ್ ಮನ್ನಿ ಸುಣ್ಣ ತಂದು ಮನ್ನಿ ಸಾರ್ಸಿವ್ರಿ, ನಾವು ಒಡ್ಡರ ಮನ್ನಿ ಒಳ್ಳ ತಂದು ಹಿಂಡಿ ಎರ್ದಿವ್ರಿ. ಬಡಿಗರ ಮಾಡಿದ ಕೊಣಗಿ ಒಳಗ ರೊಟ್ಟಿ ಮಾಡಿವ್ರಿ, ನಾವು ಕುಂಚುಕೊರ್ರು ಮಾಡಿದ ನೆಲವು ಅಡಿಗೆ ಮನೆಯಾಗ್ರಿ. ಬಡಿಗರ ಮಾಡಿದ ಕೊಣಗಿ ಒಳಗ ರೊಟ್ಟಿ ಮಾಡಿವ್ರಿ, ನಾವು ಕಂಚಗರ್ ಮಾಡಿದ ರೊಟ್ಟಿ ಸುಟ್ಟಿವ್ರಿ. ಮ್ಯಾದರ ಮಾಡಿದ ಬುಟ್ಟಿ ಒಳಗ ರೊಟ್ಟಿ ಹಾಕಿವ್ರಿ, ನಾವು ದೊಡ್ಡೋರಂತ ಶೀಲ ಮಾಡ್ತೀವ್ರಿ, ಮತ್ತೆ ನಾವು ದೊಡ್ಡೋರಂತ ಶೀಲ ಮಾಡ್ತೀವ್ರಿ, ಮತ್ತೆ ನಾವು ದೊಡ್ಡೋರಂತ ಶೀಲ ಮಾಡ್ತೀವ್ರಿ. ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತ ಬಿಟ್ಟಿವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತ ಬಿಟ್ಟಿವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತ ಬಿಟ್ಟಿವ್ರಿ. ಸಿಂಕೆರ ಹೊಲದ ಅಂಗಿ ಕೊಟ್ಟು ದೇವ್ರಿಗೆ ಹೋಗ್ತೀವ್ರಿ, ಸಿಂಕೆರ ಹೊಲದ ಅಂಗಿ ಕೊಟ್ಟು ದೇವ್ರಿಗೆ ಹೋಗ್ತೀವ್ರಿ, ನಾವು ಹೂಗರ ಮಾಡಿದ ಹೂವ ತಂದ ದೇವ್ರಿಗೆ ಮುಡಿಸಿವ್ರಿ, ನಾವು ಹೂಗರ ಮಾಡಿದ ಹೂವ ತಂದ ದೇವ್ರಿಗೆ ಮುಡಿಸಿವ್ರಿ, ನಾವು ಹೂಗರ ಮಾಡಿದ ಹೂವ ತಂದ ದೇವ್ರಿಗೆ ಮುಡಿಸಿವ್ರಿ. ಕೆಲಸರ ಮುಂದ ಡೊಕ್ಕಿ ನಾವು ತೆಲ್ಲಿ ಮುಳಿಸಿವ್ರಿ, ಕೆಲಸರ ಮುಂದ ಡೊಕ್ಕಿ ನಾವು ತೆಲ್ಲಿ ಮುಳಿಸಿವ್ರಿ, ಮತ್ತೆ ನಾವು ಹೆಚ್ಚಿನವರಂದು ಶೀಲ ಮಾಡ್ತೀವ್ರಿ, ಮತ್ತೆ ನಾವು ದೊಡ್ಡವರಂತ ಶೀಲ ಮಾಡ್ತೀವ್ರಿ, ಮತ್ತೆ ನಾವು ದೊಡ್ಡವರಂತ ಶೀಲ ಮಾಡ್ತೀವ್ರಿ. ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮತ್ತ ಬಿಟ್ಟಿವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮತ್ತ ಬಿಟ್ಟಿವ್ರಿ, ಜಾತಿ ಒಳಗ ನೀತಿ ಮಾರ್ಗ ಮತ್ತ ಬಿಟ್ಟಿವ್ರಿ. ನೀವೊಂದ್ಸಲ ಹಾಡ್ರಿ, ಜಾತಿ ಒಳಗ ನೀತಿ ಮಾರ್ಗ, ಜಾತಿ ಒಳಗ ನೀತಿ ಮಾರ್ಗ. ಅಕ್ಕ ಅವ್ರು ನೀವೊಂದ್ಸಲ, ಜಾತಿ ಒಳಗ ನೀತಿ ಮಾರ್ಗ, ಜಾತಿ ಒಳಗ ನೀತಿ ಮಾರ್ಗ ಮರಿಬೇಡ್ರಿ. ಪಂಪ ಹೇಳ್ತಾನೆ, ಮನುಷ್ಯ ಜಾತಿ ತಾನು ಒಂದೇ ಬಲ ಮತ್ತಕ್ಕಂತ ಮಾತನ್ನು ಹೇಳುತ್ತೆ. ಹಾಗಾಗಿ ಜನಪದ ನಮ್ಮೊಳಗಿನ ಸೌಹಾರ್ದವನ್ನ ಕಟ್ಟುವ ಜನಪದ ಕೈತಿ ಬಂಧುಗಳೇ. ಆ ಓಣಿ ಕಲ್ಲಮ್ಮ, ಈ ಓಣಿ ಮಲ್ಲಮ್ಮ, ಈ ಓಣಿ ಶಾರದಮ್ಮ, ಈ ಓಣಿ ರೈಮಾನಮ್ಮ ಒಟ್ಟಿಗೆ ಕೂತ್ಕೊಂಡು ಪದ ಕಟ್ಟಿ ಹಾಡ್ತಾ ಇದ್ರು. ಗೌರಿ ಹುಣ್ಣಿಮೆ ಹಬ್ಬ ಬಂತಂದ್ರ ಗೌರಿ ಗೌರಿ ಅಂತ, ಗಣಪತಿ ಅಂತ, ಚಿತ್ರಗೊಂಬೆ ಅಂತ, ಹೋಗಿ ಬಾ ಗೌರಿ, ಸಾಗಿ ಬಾ ಗೌರಿ, ನಿಲ್ಲ ನಿಲ್ಲ ಗೌರವ 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 ಗೌರವ. ಈಗ ಈ ಪದನ ಇಲ್ರಿ ಮಲ್ಲಿಕಾರ್ಜುನಣ್ಣ. ನೀವು ಯಾವ್ದಾರು ಇದಕ್ ಹೋದ್ರ ಗೌರಿ ಹುಣ್ಣಿಮೆ ಬಂತಂದ್ರ ಚಂದ್ರಣ್ಣ ಎಂತ ಹಾಡು, ಏ ಪ್ಯಾರಿಗೆ ಆಗಿ ಬಿಟ್ಟೈತೆ ಗೌರಿ ಹುಣ್ಣಿಮೆ ಪದ. ಚಂದಪ್ ಚಂದಪ್ ಚಾರಿಕಾಯಿ, ಬಟ್ಟಲ್ ತುಂಬಾ ಬಾರಿಕಾಯಿ, ಪಲ್ಯ ಮಾಡಾಕ್ ಹೀರಿಕಾಯಿ, ಚಂದಪ್ ಚಂದಪ್ ಚಾರಿಕಾಯಿ, ಬಟ್ಟಲ್ ತುಂಬಾ ಬಾರಿಕಾಯಿ, ಪಲ್ಯ ಮಾಡಾಕ್ ಹೀರಿಕಾಯಿ, ದೇವ್ರಿಗೆ ಬೇಕು ತೆಂಗಿನಕಾಯಿ. ಕರಿಯಪ್ಪನ ಅಂಗಡಿಯಾಗ ಕರಿ ಬೆಲ್ಲ, ಬಿಳಿಯಪ್ಪನ ಅಂಗಡಿಯಾಗ ಬಿಳಿ ಬೆಲ್ಲ, ಕರಿಯಪ್ಪನ ಅಂಗಡಿಯಾಗ ಕರಿ ಬೆಲ್ಲ, ಬಿಳಿಯಪ್ಪನ ಅಂಗಡಿಯಾಗ ಬಿಳಿ ಬೆಲ್ಲ, ಆಯಿ ಅಂಗಡಿಯಾಗ ಬೆಳ್ಳುಳ್ಳಿ, ನನ್ನ ಯಾಕೆ ನೋಡ್ತಿ ಅತ್ತಿ ಕಟಿಗಿ, ಹೇಳ್ರಿ ಅತ್ತಿ ಕಟಿಗಿ, ಬಾಬಾ ನೋಡ್ ಕೈ ಕೈ, ಪಂಚಂ ನೆಲ್ಲಗಟ್ಟ, ದಾಸರ ತಿಪ್ಪಿ ಮೇಲೆ ರಗುತ್ತ, ಎಲ್ಲಿ ಇರೋ ಬಾಂಬದಿಂದ ಮಾಡಿದ ಅಮೇರಿಕಾ, ಬಹಳ ಚಂದ. ಒಂದುಗಳು ಕೇಳಿ, ಈ ಜಗತ್ತಿನಾಗ ಎಲ್ಲಾ ಸಿಗುತ್ತೆ, ಹೆತ್ತ ತಾಯಿ ಸಿಗಲ್ಲ ಅಂತ ಹಾಡ್ತಾರೆ. ಹಲೋ ಹಲೋ ಹಲೋ, ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವ
ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಪಟ್ಟದಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ ತಾನು ಕರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗನಿಯ ಸರಾದಿ ಅಂತ ತಾಯಿ ತಿಳಿದಿದ್ದಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಬೇಕಾದ್ರೆ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಕೂಲಿನಾಲಿ ಮನುಷ್ಯನೆ ಕಲಿಸಿದಳು ಜಾಣನ ಅತ್ಯಂತ ಚಿನ್ನದಂತವನ್ನು ಓಡಾಡು ನಿನ್ನ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಂಪಲಂತ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಂಪಲಂತ ಮಕ್ಕಳನ್ನು ಆಡಿಸುವ ಚಿಂತೆಯೊಳಗೆ ಇದ್ದ ಮುಪ್ಪಿನ ಕನಸ ಕಟ್ಟಿಕೊಂಡು ಕುಂತಿದ್ದ ಕನಸು ಕನಸಾಗಿ ಉಳಿದ ದುಡ್ಡು ಕೊಟ್ಟರೆ ಬೇಕಾದ್ರೆ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸ್ಮೃತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೋಡಲಿಲ್ಲ ಉಂಡು ಬಿಟ್ಟಿರುವ ಎಂಜಲು ಕೂಡ ತಾಯಿ ಹಾಕಿಲ್ಲ ಮಗನ ಮೋಹಕ ಹಸಿದ ಕುತ್ತ ತಾಯಿ ತಿಂದಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ್ರೆ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಸಹಣ್ಣದ ಮುದುಕಿ ಎಷ್ಟಂತ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡು ತಿಂತಾಳೋ ಎಷ್ಟೇ ಸೊಕ್ಕಿನ ಸೊಸೆಯು ದೊಡ್ಡದು ಮಾಡಾಳೋ ಎಷ್ಟೇ ಸೊಕ್ಕಿನ ಸೊಸೆಯು ದೊಡ್ಡದು ಮಾಡಾಳೋ ಅವಮಾನನ ಮಗನ ತನ್ನ ಮನೆಯಿಂದ ಹಾಕ್ಯಾಳೋ ಮಗನಿಗೆ ಹೇಳಿದರ ನೋವುವ ಜೀವಕ್ಕೆ ಎಂದು ತಿಳಿದಾಳು ತಾಯಿ ನಿನ್ನಿಂದ ದೂರ ದುಡ್ಡು ಕೊಟ್ಟರೆ ಬೇಕಾದ್ರೆ ಸಿಗುತ್ತದೆ ಈ ಜಗತ್ತಿಗೆ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿಹಳು ಅಲ್ಲಿ ಇಲ್ಲಿಂದ ಭಿಕ್ಷೆಯ ಬೇಡಿ ದಿನಗಳು ಕಳೆದಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ
ಬೇಡ್ಯಾಳೋ ತಾಯಿ ಬಿದ್ಯಾಗ ಸತ್ತಾಳೋ ದುಡ್ಡು ಕೊಟ್ಟರೆ ಬೇಕಾದ್ರೆ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳ್ಕೊಂಡ ಮೇಲೆ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಇನ್ನೊಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿದ್ದೀವಿ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಈ ಕರೆಗೆ ಹೋಗೊಟ್ಟು ಜಾನಪದ ವೈಭವ ಕಾರ್ಯಕ್ರಮಕ್ಕೆ ಅತ್ಯುನ್ನತ ಮೆರುಗನ್ನ ಕೊಟ್ಟು ತಮ್ಮನ್ನೆಲ್ಲರನ್ನು ನಮ್ಮ ದುರ್ಗಾದೇವಿ ಸೇವಾ ಸಮಿತಿ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನ ನಡೆಸಿದ್ದು. ದಯಮಾಡಿ ದುರ್ಗಾದೇವಿ ಸೇವಾ ಸಮಿತಿಯವರು ಎಲ್ಲ ಕಲಾವಿದರಿಗೆ ಗೌರವ ಸಮರ್ಪಣೆ ತಂಡದ ಪತ್ರಕರ್ತರು ಮತ್ತು ಮಾಧ್ಯಮದ ಸ್ನೇಹಿತರು, ತಂಡದ ಮುಖ್ಯಸ್ಥರಾದಂತ ದುರ್ಗಾದೇವಿ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವರು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಹಾಗೂ ರಾಜ್ಯ ಜಾನಪದ ಅಕಾಡೆಮಿಯ ಸದಸ್ಯರು ಹೌದು. ಇದರೊಟ್ಟಿಗೆ ಇನ್ನೋರ್ವ ಕಲಾವಿದರು ವಿಶೇಷವಾಗಿ ಇಲ್ಲಿ ನಮ್ಮೂರಿನ ಹಳೆಯಂದ್ರ ತಪ್ಪಾಗ್ಲಿಕ್ಕಿಲ್ಲ, ಪಕ್ಕದ ಹನಕೊಂಡಿಯ ಹಳೆಯಂದ್ರಾದಂತ ಮೆಹಬೂಬ್ ಕಿಲ್ಲೆದಾರ್ ಅವರು ಸಹ ಜಾನಪದ ಅಕಾಡೆಮಿಯ ಸದಸ್ಯರು. ಅವರು ಸಹ ನಮ್ಮೂರಿಗೆ ಬಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಡುತ್ತಿದ್ದಾರೆ. ಅದೇ ರೀತಿ ಮರಿಯಪ್ಪ ಚಂಬಲಾಪುರ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಮಾರುತಿ ಪಿನ್ನಾಳ್ ಅವರು ಕಲಾವಿದರು, ಇವ್ರಿಗೂ ಸಹ ನಮ್ಮ ಸೇವಾ ಸಮಿತಿಯಿಂದ ಗೌರವ ಸಮರ್ಪಣೆ. ಅದೇ ರೀತಿ ಗೋಪಾಲರಾವ್ ಕುಲಕರ್ಣಿ ಚಂಬಲಾಪುರದವರು, ಇವರು ಸಹ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದುಕೊಟ್ಟಿದ್ದಾರೆ. KM ವಾಲಿಕಾರ್ ಹಾಗೂ ಸಂಜನ್ ಬೆಲ್ಲರ್ ಇವರು ಸಹ ಕಾರ್ಯಕ್ರಮಕ್ಕೆ ಮೆರುಗನ್ನ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹಿರೇಮಠ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ವರದಿಗಾರರಾಗಿ ಈ ತಂಡದೊಟ್ಟಿಗೆ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲ ಅವರಿವರ ಈ ತಂಡದ ಒಟ್ಟಾರೆ ಬೆಟಗೇರಿ ಹಾಗೂ ಇವರ ಅವಿನಾಭಾವ ಸಂಬಂಧ ಇದು ಸತತ 4ನೇ ವರ್ಷದ ಒಂದು ಋಣಾನುಬಂಧ ಹೀಗೆ ಮುಂದುವರಿಯಲಿ. ಮುಂದಿನ ವರ್ಷ ಇನ್ನೂ ಹೆಚ್ಚು ಹೆಚ್ಚು ಒಂದು ಗೀತೆಯರಿಗೆ ಕಾರ್ಯಕ್ರಮವನ್ನು ಅದೇ ರೀತಿ ಅತ್ಯುತ್ತಮ ಸೌಂಡ್ ಒಂದು ಗೌರವ ಸಮರ್ಪಣೆಯನ್ನ ಜೋರಾದ ಚಪ್ಪಲಿಗೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸೌಂಡ್ ಅತ್ಯಂತ ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಒಂದು ನಮ್ಮ ಸಣ್ಣ ಗ್ರಾಮದಲ್ಲಿ ಇಷ್ಟು ಅತ್ಯುತ್ತಮವಾದ ಸೌಂಡ್ ಸಿಸ್ಟಮ್ ಅನ್ನ ನಿರ್ವಹಣೆ ಮಾಡಿದರೆ ಅವ್ರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಮತ್ತೊಮ್ಮೆ ಈ ಜಾನಪದ ವೈಭವ ಕಾರ್ಯಕ್ರಮ ಹಾಗೂ ಭಕ್ತಿಯುತ ಚಿಂತನಾ ಕಾರ್ಯಕ್ರಮ ಹಾಗೂ ಉಪನ್ಯಾಸ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಯೋಜಿಸಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರಂತ ಸರ್ವರಿಗೂ ವಂದನೆಗಳನ್ನ ಅಭಿನಂದಿಸ್ತಾ ಆಮೇಲೆ ಗ್ರಾಮದ ಯಾವತ್ತು ತಂದೆ ತಾಯರಿಗೆ ಬಂಧು ಬಳಗರಿಗೆ ವೇದಿಕೆ ಮೇಲೆ ತಂದ ಎಲ್ಲ ಕೆಲವರಿಗೆ ಸವಿನಯ ಪ್ರಾರ್ಥನೆ. ಅದೇ ರೀತಿ ಈ ಕಾರ್ಯಕ್ರಮ ಆಗಮಿಸಿ ಜಾತ್ರಾ ಸಮಿತಿಯ ಎಲ್ಲ ಹಿರಿಯರು ಗೆಳೆಯರ ಸೇರಿಕೊಂಡು ನೈಜ ಜಾನಪದ, ನಿಜವಾದ ಜನಪದ, ಹಳ್ಳಿಯ ಜನಪದ ಉಳಿಬೇಕು, ಸೊಗಡು ಬೆಳಿಬೇಕು ಅಂತ ಪ್ರೀತಿಯನ್ನು ಹಂಚಿಕೊಂಡಿದ್ದಾರೆ. ಅವರ ಪ್ರೀತಿಗೆ ಧನ್ಯವಾದನ ಹೇಳ್ತಾ ನಾವೆಲ್ಲರೂ ನಮ್ಮ ಹಳ್ಳಿ ಸೊಗಡನ್ನ ಬೆಳೆಸೋಣ, ಉಳಿಸೋಣ, ಜನಪದವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ
ನಾವೆಲ್ಲ ಒಟ್ಟಿಗೆ ಇರೋಣ, ಒಂದಾಗಿ ಬದುಕೋಣ. ಎಷ್ಟೇ ಮುನಿಸು ಸಿಟ್ಟು ಸೆಡವು ಕೊಟ್ಟು ಬನ್ನಿ ತಗೊಂಡು ನಾವು ನೀವು ಬಂಗಾರದಂಗಿರೋಣ ಅಂತಕ್ಕಂಥ ಮಾತಿನೊಂದಿಗೆ ಬನ್ನಿ